ಅಮಾವಾಸ್ಯೆ ಪೂಜೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನವಗ್ರಹಗಳ ಅನುಗ್ರಹಕ್ಕೆ ಮಾಡಲೇಬೇಕಾ ಅಮಾವಾಸ್ಯೆ ಪೂಜೆ? ಅಮಾವಾಸ್ಯೆ ಮೇಲೆ ಗೌಡರ ಕುಟುಂಬಕ್ಕೆ ಯಾಕೆಷ್ಟು ನಂಬಿಕೆ? ಕಾಲಭೈರೇಶ್ವರನ ವಿಶೇಷ ಆರಾಧನೆ ಹಿಂದಿರೋ ಗುಟ್ಟೇನು? 9 ಅಮಾವಾಸ್ಯೆ ಪೂಜೆ ಮಾಡಿದ್ರೆ ಇಚ್ಛಿಸಿದ್ದೆಲ್ಲ ಸಿಗುತ್ತಾ? ಇದೇ ಹೊತ್ತಿನ ವಿಶೇಷ ಅಮಾವಾಸ್ಯೆ ಪೂಜೆ. ಅಮಾವಾಸ್ಯೆ ಬಂದಾಗಲೆಲ್ಲ ದೇವೇಗೌಡರ ಕುಟುಂಬ ಕಾಲಭೈರೇಶ್ವರನ ಆರಾಧನೆಯಲ್ಲಿ ತೊಡಗಿಕೊಳ್ಳುತ್ತೆ. ಇದಕ್ಕೆ ಸಾಕ್ಷಿ ಎನ್ನುವ ರೀತಿಯಲ್ಲಿ ಕಳೆದ ಕೆಲ ತಿಂಗಳಿನಿಂದ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಕಾಲಭೈರೇಶ್ವರನಿಗೆ ಪ್ರತಿ ಅಮಾವಾಸ್ಯೆಯಂದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇವರಷ್ಟೇ ಅಲ್ಲದೆ ಇವತ್ತು ಎಚ್ ಡಿ ರೇವಣ್ಣ ಕೂಡ ದಂಪತಿ ಸಮೇತ ಬಂದು ಕಾಲಭೈರೇಶ್ವರನಿಗೆ ಪೂಜೆ ಸಲ್ಲಿಸಿದ್ದಾರೆ. ಹಾಗಾದ್ರೆ ಅಮಾವಾಸ್ಯೆ ಪೂಜೆ ಏನೋ ಒಂದು ವಿಶೇಷ ಇರಲೇಬೇಕಲ್ವಾ? ಏನದು ನೋಡ್ಕೊಂಡು ಬರೋಣ ಬನ್ನಿ. ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ ದೇವೇಗೌಡರ ಪೂಜೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಗೆದ್ದೇ ಗೆಲ್ಲಬೇಕು ಅಂತ ಪಟ್ಟು ಹಿಡ್ಕೊಂಡು ಓಡಾಡ್ತಿರುವ ಮಾಜಿ ಪ್ರಧಾನಿ ದೇವೇಗೌಡರು ಇದಕ್ಕಾಗಿ ನಂಬಿರೋದು ಕಾಲಭೈರವೇಶ್ವರನನ್ನ. ಹಾಗಾಗಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಯಲ್ಲಿರುವ ಕಾಲಭೈರವೇಶ್ವರನ ಸನ್ನಿಧಿಯಲ್ಲಿ 3 ಅಮಾವಾಸ್ಯೆ ಪೂಜೆ ಮಾಡಿದ್ದಾರೆ. ಜನವರಿ, ಫೆಬ್ರವರಿ ಹಾಗೂ ಮಾರ್ಚ್ನಲ್ಲಿ 3 ಅಮಾವಾಸ್ಯೆಯ ದಿನಗಳಂದು ತಮ್ಮ ಪತ್ನಿ ಚೆನ್ನಮ್ಮರೊಂದಿಗೆ ಬಂದು ಕಾಲಭೈರವೇಶ್ವರ ಕಾಪಾಡುವಂತ ಕೈಮುಗ್ದಿದ್ದಾರೆ. ಏಪ್ರಿಲ್, ಮೇ, ಜೂನ್ ಕುಮಾರಸ್ವಾಮಿಯಿಂದ ಆರಾಧನೆ. ದೊಡ್ಡಗೌಡರೇ ಕಾಲಭೈರವೇಶ್ವರನ ಆರಾಧನೆಗೆ ಮುಂದಾದ ಮೇಲೆ ತಮ್ಮದೇನು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಪತ್ನಿ ಜೊತೆ ಕಾಲಭೈರವೇಶ್ವರನ ಸನ್ನಿಧಿಗೆ ಬಂದು ಪೂಜೆ ಮಾಡಿದ್ರು. ಅದು ಕೂಡ ಅಮಾವಾಸ್ಯೆಯಂದೇ. ಏಪ್ರಿಲ್, ಮೇ ಹಾಗೂ ಜೂನ್ ತಿಂಗಳಲ್ಲಿ ಅಮಾವಾಸ್ಯೆ ದಿನ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ದೇವೇಗೌಡರು ಕುಮಾರಸ್ವಾಮಿ ಬಳಿಕ ರೇವಣ್ಣ ಸರದಿ. ಮೊದಲು ದೊಡ್ಡಗೌಡರು, ನಂತರ ಕುಮಾರಸ್ವಾಮಿ ಇಬ್ರು ಅಮಾವಾಸ್ಯೆಯೆಂದೇ ಪೂಜೆ ಮಾಡಿದ ಎಫೆಕ್ಟೋ ಅಥವಾ ಮೊದಲೇ ನಿಗದಿಯಾಗಿತ್ತೋ ಗೊತ್ತಿಲ್ಲ. ಇವತ್ತು ಕಾಲಭೈರವೇಶ್ವರನ ಸನ್ನಿಧಿಗೆ ಬಂದ ಎಚ್ ಡಿ ರೇವಣ್ಣ ದೇವರಿಗೆ ಕೈ ಮುಗಿದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಅಮಾವಾಸ್ಯೆ ಪೂಜೆ ಹಿಂದಿರುವ ಗುಟ್ಟೇನು? ಎಲ್ಲಿ ಗೌಡ್ರ ಕುಟುಂಬ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ಪೂಜೆ ಮಾಡಿದ್ದಕ್ಕಿಂತ ಹೆಚ್ಚಾಗಿ 3 ಅಮಾವಾಸ್ಯೆಯ ದಿನದಂದೇ ಪೂಜೆ ಮಾಡಿರುವುದು ವಿಶೇಷ ಅನಿಸಿಕೊಂಡಿದೆ. ಇಷ್ಟಕ್ಕೂ ಅಮಾವಾಸ್ಯೆಯ ದಿನವೇ ಯಾಕೆ ಪೂಜೆ ಮಾಡಬೇಕು? ಕಾಲಭೈರವೇಶ್ವರನ ಆರಾಧನೆ ಅಮಾವಾಸ್ಯೆ ದಿನ ತುಂಬಾನೇ ಸ್ಪೆಷಲ್. ಅಮಾವಾಸ್ಯೆ ದಿನ ಪೂಜೆ ಮಾಡಿದ್ರೆ ಇಷ್ಟಾರ್ಥಗಳು ಸಿದ್ಧಿಸುತ್ತಾ? ಹೇಗೆ ಹಲವಾರು ಪ್ರಶ್ನೆಗಳನ್ನ ಗೌಡರ ಕುಟುಂಬದ ವಿಶೇಷ ಪೂಜೆ ಹುಟ್ಟು ಹಾಕಿದೆ. 9 ಅಮಾವಾಸ್ಯೆ ಪೂಜೆ ಹಿಂದಿದೆ ಅದೃಷ್ಟದ ಲಕ್. ಏನು ಮಹಾಪರ್ವ ಅಂತ ಕರೆಯಲ್ಪಡುವ ಅಮಾವಾಸ್ಯೆ ದಿನದ ಪೂಜೆ ಮಹತ್ವ ಪಡೆದುಕೊಳ್ಳುತ್ತಂತೆ. ಈ ದಿನದಂದು ಅಂತಹ ದಿನಗಳಲ್ಲಿ ದೇವತೆಗಳು, ಪಿತೃದೇವತೆಗಳು ಭೂಲೋಕಕ್ಕೆ ಬಂದಿರ್ತಾರಂತೆ. ಹೀಗಾಗಿ ಈ ದಿನ ಪೂಜೆಯನ್ನ ಸಲ್ಲಿಸಿದ್ರೆ ಈಶ್ವರ ಒಲಿಯೋದು ಶತಸಿದ್ಧ ಅಂತಾರೆ ಜ್ಯೋತಿಷಿಗಳು. 9ಗಳನ್ನು ಸಹಿತ ಈಶ್ವರನಿಗೆ ವಿಶೇಷವಾದಂತಹದ್ದು ಅಂತಾರೆ. ಹಾಗೆ ಭೈರವನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗಲೇ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. 9 ಅಮಾವಾಸ್ಯೆ ಆಗ್ಬೋದು. ಆ ಒಂದು ದಿನ ಪರಮೇಶ್ವರನ ಧ್ಯಾನ ಮತ್ತು ಪೂಜೆ ಪರ್ವಕಾಲಗಳಲ್ಲಿ ಮಾಡಬೇಕು. ಪರ್ವಕಾಲ ಅಂದರೆ ಬಹಳ ವಿಶೇಷವಾದಂಥ ಕಾಲ. ಸಂಖ್ಯೆ 9 ನವಗ್ರಹ, ನವವಿಧ ಭಕ್ತಿ ಅಂತ ಕರೆಸಿಕೊಳ್ಳುತ್ತಂತೆ. 9 ಭಾನುವಾರ, 9 ಸೋಮವಾರ, 9 ಅಮಾವಾಸ್ಯೆ ಈಶ್ವರನ ಪೂಜೆ ಮಾಡಿದ್ರೆ ಇಷ್ಟಾರ್ಥ ಸಿದ್ಧಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಸತ್ಯ ಮಿಥ್ಯದ ನಂಬಿಕೆಯ ಮಧ್ಯೆ ಈ ಅಮಾವಾಸ್ಯೆ ಪೂಜೆ ಚರ್ಚೆಯನ್ನ ಹುಟ್ಟು ಹಾಕಿದೆ. ರವಿಲಾಲಿಪಾಳ್ಯ, ಟಿವಿ9 ಮಂಡ್ಯ.
ನಿಜ ದೇವೇಗೌಡರಂತ ಹಿರಿಯರೇ ಅಮಾವಾಸ್ಯೆ ಪೂಜೆಗೆ ಮುಂದಾಗಿರೋದ್ರಿಂದ ಇದರಲ್ಲಿ ಸತ್ಯ ಇದೆಯಾ? ಅಮಾವಾಸ್ಯೆ ಪೂಜೆ ಇಷ್ಟೊಂದು ಪವರ್ಫುಲ್ ಹೌದಾ ಅಲ್ವಾ ಅನ್ನೋ ಚರ್ಚೆ ಅಂತೂ ಉದ್ಭವವಾಗಿರುವುದು ನಿಜ. ಹಾಗಾದ್ರೆ ನಿಜಕ್ಕೂ ಅಮಾವಾಸ್ಯೆ ಪೂಜೆ ಹಿಂದಿನ ರಹಸ್ಯ ಆದ್ರೂ ಏನು? ಈ ರೀತಿಯಾಗಿ ಅಮಾವಾಸ್ಯೆ ದಿನ ವಿಶೇಷವಾಗಿ ಕಾಲಭೈರೇಶ್ವರನಿಗೆ ನಮಿಸುವ ಮೂಲಕ ಯಾವ ರೀತಿಯಾಗಿ ಫಲಗಳನ್ನ ಪಡೆಯಬಹುದು? ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಅತಿಥಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಗವಿಗಂಗಾಧರೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಸೋಮಸುಂದರ ದೀಕ್ಷಿತ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಹಾಗೆ ಆಗಮಶಾಸ್ತ್ರ ಪಂಡಿತರಾದ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಜೊತೆಗೆ ಮುಖ್ಯಸ್ಥರು ಪ್ರಾಚೀನ ಇತಿಹಾಸ ಹಾಗೆ ಪುರಾತತ್ವ ವಿಭಾಗ KSOU ಹಾಗೆ ಧಾರ್ಮಿಕ ಚಿಂತಕರು ಆಗಿರುವ ಶೆಲ್ಪಪಿಳ್ಳೈ ಅಯ್ಯಂಗಾರ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮೊದಲನೇದಾಗಿ ಸೋಮಸುಂದರ್ ದೀಕ್ಷಿತ್ ಅವರಿಂದ ಪ್ರಾರಂಭ ಮಾಡೋದೇ ಆದ್ರೆ, ಚುನಾವಣೆ ಪ್ರಾರಂಭ ಆಗ್ತಾ ಇದೆ, ಚುನಾವಣೆ ಹತ್ತಿರ ಆಗ್ತಾ ಇದೆ ಅಂತಂದ್ರೆ ಪ್ರಚಾರಗಳು ಹಾಗೆ ಪ್ರಣಾಳಿಕೆಗಳು ಎಲ್ಲಾ ಭರಾಟೆ ನಡುವೆ ಪೂಜೆ ಹೋಮ ಹವನಗಳು ಕೂಡ ಪ್ರಾರಂಭ ಆಗೋದು ಸರ್ವೇ ಸಾಮಾನ್ಯ. ಅದರಲ್ಲೂ ಕೂಡ ದೇವೇಗೌಡರಂತ ಹಿರಿಯರು ಅಮಾವಾಸ್ಯೆ ಪೂಜೆ ಮಾಡ್ತಿರೋದು ಅವರ ಕುಟುಂಬಸ್ಥರನ್ನ ಒಳಗೊಂಡಂತೆ. ಏನಿರ್ಬೋದು ಇದ್ರ ಹಿಂದಿನ ರಹಸ್ಯ ಅಂತ? ಸಾಮಾನ್ಯವಾಗಿ ದೇವೇಗೌಡರು ದೈವ ಭಕ್ತರು. ಯಾಕೆಂದರೆ ನಮ್ಮ ದೇವಸ್ಥಾನಕ್ಕೆ ಅವರು ಪರ್ಮನೆಂಟ್ ಆದಂಥ ಡಿವೋಟಿ. ಯಾವುದೇ ಕಾರ್ಯಕ್ರಮಗಳಿದ್ರೂ ದೇವಸ್ಥಾನಕ್ಕೆ ಬಂದು ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸೊ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳೆಲ್ಲ ಯುದ್ಧಕ್ಕೆ ಹೋಗಬೇಕು ಅಂದರೆ ಆಂಜನೇಯನ ಪೂಜೆ ಮಾಡಿ ಯುದ್ಧಕ್ಕೆ ಹೋಗ್ತಾಯಿದ್ರು. ಯಾಕೆಂದರೆ ಆಂಜನೇಯನಂಥ ಬಲ ಬರಲಿ, ರಾಮಭಕ್ತ ಅವನಿಗೆಲ್ಲೂ ಸೋಲೇ ಇಲ್ಲ ಅನ್ನೋ ರೀತಿಯಲ್ಲಿ ರಾಜಗಳು ಆಂಜನೇಯನಿಗೆ ಪೂಜೆ ಮಾಡಿ ಹೊರಡೋರು. ಅದೇ ರೀತಿಯಾಗಿ ದೇವೇಗೌಡರು ಇವತ್ತು ಕಾಲಭೈರವನ ಆರಾಧನೆಯನ್ನು ಮಾಡ್ತಾಯಿದ್ದಾರೆ. ಅಂದರೆ ನಮಗೆಲ್ಲೂ ಸೋಲು ಕಾಣಬಾರ್ದು, ಸೋಲನ್ನು ನಾವು ನೋಡಬಾರ್ದು, ಜೀವನದಲ್ಲಿ ನಮ್ಮಿಂದ 4-6 ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ಮುಖ್ಯವಾದ ಉದ್ದೇಶ ಇಟ್ಕೊಂಡು ಪರಮಾತ್ಮನಲ್ಲಿ ಬೇಡಿದಾಗ ಖಂಡಿತ ಅನುಗ್ರಹ ಈಶ್ವರ ಮಾಡ್ತಾನೆ. ಈಶ್ವರ ಅನ್ನೋದು ಒಂದು ಅಂಶ, ಕಾಲಭೈರವ ಒಂದು ಅಂಶ. ಈಶ್ವರನ ಅಂಶ ಆಗಿರೋದ್ರಿಂದ ಏನು ಈಶ್ವರನ ಆರಾಧನೆಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ಕಾಲಭೈರವನಾಗಲಿ ವೀರಭದ್ರ ಆಗಲಿ ಇವರೆಲ್ಲ ಒಂದು ದೇವತಾ ಅಂಶಗಳಾಗಿರೋದ್ರಿಂದ ಇಂತಹ ಒಂದು ಸಂಕಷ್ಟ ಸಮಯದಲ್ಲಿ ನಮಗೆ ದೈವ ಅನುಗ್ರಹ ಮೊದಲಿರಬೇಕು, ಆಮೇಲೆ ಜಲಾನುರಾಗ, ಆಮೇಲೆ ಧನಾನುರಾಗ. ಈ 3 ಇದ್ರೇ ಒಂದು ಕಡೆ ನಾವು ಪ್ರಾಮುಖ್ಯವಾಗಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಅಂಥ ಪ್ರಾಮುಖ್ಯತೆಯನ್ನು ಮೊದಲು ದೈವ ಬಲ ಅನುಗ್ರಹ ಸಿದ್ಧಿ ಪಡೆಯಬೇಕು ಅಂತೇಳಿ ಅಮಾವಾಸ್ಯೆಯಲ್ಲಿ ಕಾಲಭೈರವನಿಗೆ ಪೂಜೆ ಮಾಡ್ತಾ ಬರೋದು ಒಂದು ವೈಶಿಷ್ಟ್ಯತೆ ಇದೆ. ಸರಿ, ಮಾತಾಡ್ತೀನಿ ನಿಮ್ಮ ಜೊತೆ. ಇನ್ನು ಭಾನುಪ್ರಕಾಶ್ ಶರ್ಮಾ ಅವರೇ, ಅಮಾವಾಸ್ಯೆಗೂ ಕಾಲಭೈರೇಶ್ವರನಿಗೂ ಇರುವ ಆರಾಧನೆಗೂ ಇರುವ ನಂಟೇನು ಅಂತ ಹೇಳಿ, ಯಾಕೆ ವಿಶೇಷವಾಗಿ ಅಮಾವಾಸ್ಯೆ ದಿನ ಕಾಲಭೈರೇಶ್ವರ ಮೊರೆ ಹೋಗ್ಬೇಕಾಗತ್ತೆ ಅಂತ ಹೇಳಿ? ಯಾಕೆಂದ್ರೆ ನಮ್ಮಲ್ಲಿ ವಿಶೇಷವಾಗಿ ಅಮಾವಾಸ್ಯೆಯನ್ನ ಪರ್ವಕಾಲ ಅಂತ ಕರೆದಿದ್ದಾರೆ. ಆದ್ದರಿಂದ ಈ ಪರ್ವಕಾಲಗಳಲ್ಲಿ ನಾವು ವಿಶೇಷವಾಗಿ ದೇವತಾ ಪೂಜೆಗಳನ್ನ ಆರಾಧನೆಗಳನ್ನ ಮಾಡೋದು ವಿಶೇಷ. ಅದರಲ್ಲೂ ಸಹಿತ ಈಶ್ವರನ ಪೂಜೆ ಬಹಳ ವಿಶೇಷವಾಗಿದೆ. ಯಾಕೆಂದ್ರೆ ಈಶ್ವರ ಭೈರವ, ಅವನಿಗೆ 8 ಅವತಾರಗಳಲ್ಲಿ ಅವನ ಲೀಲಾಭೂಮಿಗಳು ಬೇಕಾದಷ್ಟು ಮಾಡಿದಾನೆ. ಲೀಲೆಗಳನ್ನ ರುರುಭೈರವ, ಕ್ರೋಡ ಭೈರವ, ಚಂಡ ಭೈರವ, ಕಾಲಭೈರವ, ಭೀಷಣ ಭೈರವ ಅಂತೇಳಿ ಆ 8 ಭೈರವಗಳ ಅವನ ಅವತಾರದಲ್ಲಿ ಎತ್ತಿದ್ದಾನೆ. ಅದಕ್ಕೋಸ್ಕರ ಆ ಭೈರವನ ಅವತಾರ ಆಗಿದ್ದು ವಿಶೇಷವಾಗಿ ನಮ್ಮಲ್ಲಿ ದಕ್ಷ ಬ್ರಹ್ಮ ಅನ್ನತಕ್ಕಂಥವನು ದೊಡ್ಡ ಯಾಗವನ್ನು ಮಾಡ್ತಾ ಇರ್ತಾನೆ. ಆ ಯಾಗಕ್ಕೆ ದೇವಲೋಕದ ಸುರಮೇನತಕ್ಕಂಥ ದೇವಲೋಕ ನೋಡಿಕೊಳ್ಳುವ ಭೈರವ ಅಲ್ಲಿಗೆ ಬಂದಿರ್ತಾನೆ. ಅವನು ತನ್ನ ಮಕ್ಕಳು ಮರಿಗಳನ್ನ ಕಟ್ಟಿಕೊಂಡು ಬಂದಾಗ ಅವನು ಯಜ್ಞವನ್ನು ನೋಡಬೇಕು, ಆ ಯಜ್ಞ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ನಾನು ಅಂತ ಹೇಳಿ ಆ ಯಾಗಕ್ಕೆ ತನ್ನ ಮರಿಗಳನ್ನ ಸಮೇತ ಆ ಒಂದು ಭೈರವ ಅಲ್ಲಿಗೆ ಬಂದಿರ್ತಾನೆ. ಆಗ ಬಂದಾಗ ಅದನ್ನ ನೋಡಿ ದಕ್ಷ ಬ್ರಹ್ಮನ ರಾಜಭಟರುಗಳು, ಈ ಒಂದು ಯಜ್ಞ ಮಾಡುವ ಜಾಗದಲ್ಲಿ ಇವೆಲ್ಲ ಶ್ವಾನಗಳೆಲ್ಲ ಬಂದುಬಿಟ್ಟಿದೆ, ಆದ್ರಿಂದ ಅದನ್ನ ಸುರಮೆ ಅಂತ ಕರೀತಾರೆ. ದೇವಲೋಕದ ನಾಯಿಗಳನ್ನ ಸುರಮೆ, ನೀವೆಲ್ಲ ಇಲ್ಲಿ ಬೈರಬಾರದು ಅಂತೇಳಿ ಬೈದು ಬಿಡ್ತಾರೆ. ಆಗ ಕೋಪಿಸ್ಕೊಂಡು ಅವೆಲ್ಲ ದೂರ ಹೋಗಿ ನಿಂತ್ಕೊಂಡ್ಬಿಡ್ತವೆ. ಆಗ ಇನ್ನೊಬ್ಬ ರಾಜಭಟರು ಬರ್ತಾನೆ, ಅವನು ಇದೇ ತರ ಬಂದು ಅದನ್ನ ದೂರ ಓಡಿಸ್ಬಿಡ್ತಾನೆ. ಆಗ ವಿಶೇಷವಾಗಿ ಆ ಸುರಮೆ ಅನ್ನತಕ್ಕಂಥ ಭೈರವನ ಮುಗುಲ ಸ್ವರೂಪ ಪ್ರಾರ್ಥನೆ ಮಾಡುತ್ತೆ ಬ್ರಹ್ಮದೇವನನ್ನ, ಜಗತ್ತಿನಲ್ಲಿ ಬ್ರಹ್ಮದೇವ ನನ್ನನ್ನು ಸೃಷ್ಟಿ ಮಾಡಿದೀಯಾ, ಆದರೆ ಯಜ್ಞಯಾಗಾದಿಕ್ಕೆ ನಾನು ಹೋಗಿದ್ದೀನಿ, ನನ್ನನ್ನು ಇಲ್ಲಿ ಒಳಗೆ ಸೇರಿಸ್ತಾ ಇಲ್ಲ, ಅದ್ರ ಪ್ರಸಾದ ಸ್ವೀಕಾರ ಮಾಡೋಕೆ ಬಿಡ್ತಾ ಇಲ್ಲ ಅಂದಾಗ ಆ ಒಂದು ವಿಶೇಷವಾದಂತ ಭೈರವನ ಸ್ವರೂಪದ ಅಂತದ್ದು ಶಾಪ ಬಿಡ್ತಾರೆ. ನೀವು ದಕ್ಷ ಬ್ರಹ್ಮನ ಯಾಗದಲ್ಲಿ ಏನೇನು ಮಾಡ್ತಿದ್ದೀರಾ ಆ ಯಾಗದ ಆಹುತಿಗಳು ದೇವತೆಗೆ ಹೋಗಬಾರದು ಅಂತೇಳಿ ತನ್ನ ಕೈಯನ್ನು ಚಾಚಿ ಬಿಡ್ತಾನೆ. ಆಗ ಇಡೀ ಆ ಯಾಗಶಾಲೆಯ ಸುತ್ತ ಅದು ಮರೆಯಾಗ್ಬಿಡ್ತಾರೆ. ಮರೆಯಾದಾಗ ಅದರಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಸಪ್ತಋಷಿಗಳು. ದಕ್ಷನು ಬಂದು ನೋಡ್ತಾನೆ, ಸ್ವಾಮಿ ಹೊರಗಡೆ ಬಂದು ಯಾವುದೋ ವಿರಾಟ್ ರೂಪವಾದ ಭೈರವ ಕೂತಿದ್ದಾನೆ ಅಂತಾನೆ. ಹೊರಗಡೆ ಬಂದು ನೋಡಿದ ತಕ್ಷಣ ಅದರಲ್ಲಿ ಆ ಭೈರವನನ್ನ ಪ್ರಾರ್ಥನೆ ಮಾಡ್ತಾನೆ. ಯಾಕಪ್ಪ ಕೋಪಿಸ್ಕೊಂಡಿದ್ಯಾ ಅಂದಾಗ, ನೋಡಿ ನಿನ್ನ ರಾಜಭಟರು ಬಂದು ಒಳಗೆ ಸೇರಿಸಿಲ್ಲ, ನನ್ನನ್ನು
ಬಿಟ್ಟಿದ್ದಾರೆ ಅಂತಾರೆ. ಆಗ ಅವನು ಪ್ರಾರ್ಥನೆ ಮಾಡ್ತಾನೆ, ಅತಿ ಕ್ರೂರ ಮಹಾಕಾಯ ಕಲ್ಪಾಂತ ದಹನೋಪಮ ಭೈರವಾಯ ನಮಸ್ತುಭ್ಯಂ ಅನುಜ್ಞಾಂ ಧಾತು ಬರ್ಹಸಿ ಅಂತ ಹೇಳ್ತಾನೆ. ಆಗ ಅವನು ಮಾಡಿದಂತಹ ದಿನವೇ ಪರ್ವಕಾಲ ಅಮಾವಾಸ್ಯೆ. ಆದ್ರೆ ಆ ಒಂದು ದಿನ ಅವರಿಗೆ ಇನ್ನು ಮೇಲೆ ಹಾಗೆ ಮಾಡಲ್ಲಪ್ಪ, ಪ್ರತಿದಿನ ನಿನ್ನನ್ನು ಸ್ಮರಣೆ ಮಾಡ್ತೀನಿ, ದೀಪ ಹಚ್ಚುವಾಗ ಪ್ರಾರ್ಥನೆ ಮಾಡ್ತೀನಿ, ನದಿಯಲ್ಲಿ ಸ್ನಾನ ಮಾಡುವಾಗ ನಿನಗೆ ಅರ್ಘ್ಯ ಕೊಡ್ತೀನಿ, ಮೊದಲು ನಿನ್ನ ಭೈರವರ ಸ್ಮರಣೆಯನ್ನೇ ಮಾಡಿ ನಾವು ಪೂಜೆಯನ್ನು ಮಾಡುವ ವಿಧಾನ ಅಂತೇಳಿ ಅದಕ್ಕೆ ಪರ್ವಕಾಲಗಳಲ್ಲಿ ಭೈರವನಿಗೆ ವಿಶೇಷವಾದ ಶಕ್ತಿ ಇರುವುದರಿಂದ ಎಲ್ಲರೂ ಅದನ್ನ ದರ್ಶನವನ್ನು ಮಾಡಿ ಪೂಜೆ ಮಾಡ್ತಾರೆ. ಸರಿ, ಮಾತನಾಡ್ತೀನಿ ನಿಮ್ ಜೊತೆ. ಇನ್ನು ದೀಕ್ಷಿತ್ರ, ಏನಂತಂದ್ರೆ ಈಗ ಕುಮಾರಸ್ವಾಮಿ ಅವ್ರು ಮಾಡ್ತಿರುವ ಹಾಗೆ ದೇವೇಗೌಡರು ಮಾಡಿರುವ ಪೂಜೆ ಕಡೆನೆ ಗಮನ ಹರಿಸೋದಾದ್ರೆ ಯಾವ ರೀತಿ ಈ ಪೂಜೆ ಸಂಕಲ್ಪ ಮಾಡಿರೋದು ಅಂತ ಹೇಳಿ? ಯಾಕಂದ್ರೆ ದೇವೇಗೌಡರು 3 ಅಮಾವಾಸ್ಯೆ ಪೂಜೆ ಮಾಡಿದ್ರು, ಅದಾದ ನಂತರ ಕುಮಾರಸ್ವಾಮಿ ಅವರು, ಈಗ ಬಹುಶಃ ರೇವಣ್ಣ ಅವರು ಕೂಡ ಇವತ್ತಿನಿಂದ ಪ್ರಾರಂಭ ಮಾಡಿ 3 ಅಮಾವಾಸ್ಯೆ ಮಾಡಬಹುದು ಅಂತ ಹೇಳಿ. ಏನ್ ಈ ಪೂಜೆ ಪ್ರೋಸೆಸ್ ಏನಿರುತ್ತೆ, ಹಾಗೆ ಫಲಗಳೇನಿರುತ್ತೆ ಅಂತ? ಈಗ ಸಾಮಾನ್ಯವಾಗಿ ಒಂದೇ ಕುಟುಂಬದವರು 3 ಜನನೂ ಇದ್ದಾರೆ. ಒಂದು ಸಂಕಲ್ಪ ನವವಾರ ಅಂತ ಸಂಕಲ್ಪ ಮಾಡ್ಕೊತಾರೆ. 9 ವಾರಗಳು 9 ಅಮಾವಾಸ್ಯೆಗಳಲ್ಲಿ ಮಾಡುವಾಗ ಒಂದೊಂದು ಅಮಾವಾಸ್ಯೆ ದಿನ ಒಂದೊಂದು ಗ್ರಹಗಳ ಸಂಚಲನೆ ಇರುತ್ತೆ. ಅದರಲ್ಲಿ ನಮ್ಮಲ್ಲಿ ನವಗ್ರಹಗಳು ಸೂರ್ಯ ಚಂದ್ರ ಅಂಗಾರಕ ಬುಧ ಬೃಹಸ್ಪತಿ ಶುಕ್ರ ಶನಿ ರಾಹು ಕೇತು 9 ಜನ ಏನಿದ್ದಾರೆ, ಈ 9 ಜನಗಳು ಆ ಮಾಸಗಳಲ್ಲಿ ಯಾವ್ಯಾವ ಗ್ರಹಗಳ ಆರಾಧನೆ ಇರುತ್ತೆ, ಯಾವ್ಯಾವ ಗ್ರಹಗಳ ದೋಷ ಇದೆ, ಯಾವ್ಯಾವ ಗ್ರಹಗಳ ಅನುಗ್ರಹ ಇದೆ ಅನ್ನೋದು ನಮಗೆ ಜಾತಕದಿಂದ ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲದಕ್ಕಿಂತ ಮೂಲ ಭೈರವನನ್ನೇ ಪೂಜೆ ಮಾಡಿಬಿಟ್ರೆ ಆ ಭೈರವನ ಪೂಜೆಯಿಂದ ಯಾವ ಗ್ರಹಗಳು ನಮಗೆ ಶತ್ರುಗ್ರಹಗಳಾಗಿದೆ ಅವೆಲ್ಲ ಮಿತ್ರಗ್ರಹಗಳಾಗ್ಬಿಡುತ್ತೆ. ಮಿತ್ರಗ್ರಹಗಳಲ್ಲಿ ಏನಿದೆ ಅವೆಲ್ಲ ಅನುಕೂಲ ಸಿಂಧು ಅಂತ ಹೇಳ್ತಾರೆ ನಮ್ಮಲ್ಲಿ, ಅನುಕೂಲಗಳನ್ನು ಮಾಡಿಕೊಡುತ್ತೆ. ಆದ್ದರಿಂದ ಈ ನವಾಂಶ 9 ಅಂಶಗಳುಳ್ಳಂತಹ ಗ್ರಹಗಳ ಆರಾಧನೆಗಿಂತ ಭೈರವನ ಅತಿ ಹೆಚ್ಚಿನ ದೇವರಾದಂಥ ಭೈರವನ ಪೂಜೆಯನ್ನು 9 ಅಮಾವಾಸ್ಯೆಗಳಲ್ಲಿ ಮಾಡೋದರಿಂದ ಬಹಳ ಶ್ರೇಷ್ಠ. ಅದೇ ರೀತಿಯಾಗಿ ದೇವಿ ಆರಾಧನೆ ಮಾಡುವಾಗ ಪೌರ್ಣಮಿ ದಿನ ಮಾಡ್ತೀವಿ. ಪೂರ್ಣ ಚಂದ್ರನಂತೆ ದೇವಿಯ ಅನುಗ್ರಹ ನಮಗೆ ಸಿಗಲಿ. ಅಮಾವಾಸ್ಯೆ ಅಂದರೆ ಚಂದ್ರನಿಲ್ಲದ ದಿನ ಅಂತ, ಅವತ್ತು ಚಂದ್ರನ ದರ್ಶನವೇ ಇರೋದಿಲ್ಲ. ಚಂದ್ರನ ದರ್ಶನವಿಲ್ಲದೆ ನಗೂಢವಾಗಿರುವಂತಹ ದಿನ ಆ ಅಮಾವಾಸ್ಯೆಯ ದಿನ ಯಾರು ಭೈರವನನ್ನು ಪೂಜೆ ಮಾಡ್ತಾರೆ, ಭೈರವ ನಿರ್ಗುಣಾರೋಪಿ, ಅವನಿಗೇನು ಬಟ್ಟೆ ಬರೆ ಅಲಂಕಾರ ಪೂಜೆ ಏನೂ ಇಲ್ಲ. ಅದೇ ರೀತಿ ಅಮಾವಾಸ್ಯೆ ಅನ್ನೋದು ಸೂರ್ಯನಿಗೆ ಅವಕಾಶವೇ ಇಲ್ಲ, ಚಂದ್ರನಿಗೂ ಅವಕಾಶ ಇಲ್ಲ, ಇರೋಂಥ ವಿಶೇಷ ದಿನ. ಅಂಥ ದಿನದಲ್ಲಿ ನವಗ್ರಹಗಳ ತೊಂದರೆ ಆಗದಿರೋಂಗೆ, ಯಾವುದೇ ಗ್ರಹಗಳ ಬಾಧೆ ನಮಗೆ ಬರೆದಿರೋಂಗೆ ಆ 9 ಸಂಕಲ್ಪವನ್ನು ಮಾಡಿ ನಾವು ಪೂಜೆ ಮಾಡಿದಾಗ ಶ್ರೇಷ್ಠವಾದ ಫಲ ಸಿಗುತ್ತೆ ಅನ್ನೋದು ಕಾರಣ. ಸರಿ, ಇದನ್ನ ಒಬ್ಬರೇ ಮಾಡ್ಬೇಕು ಅಂತಿಲ್ಲ, ಕುಟುಂಬಸ್ಥರು ಎಲ್ಲರೂ ಸೇರ್ಕೊಂಡು ಮಾಡಬಹುದು. ಎಲ್ಲ ಇವಾಗ ನಾವು ಸಾಮಾನ್ಯವಾಗಿ ಒಂದು ದೇವಸ್ಥಾನಕ್ಕೆ ಹೋದ್ರೆ ನಮ್ಮ ತಂದೆ ತಾಯಿ ಮಕ್ಕಳು ಮರಿಗಳು ಎಲ್ಲರ ಹೆಸರು ಹೇಳ್ತೀವಲ್ಲ ನಾವು, ಆ ರೀತಿ ಅದು ಒಂದೇ ಕುಟುಂಬವಾಗಿರೋದ್ರಿಂದ 9 ಸಂಕಲ್ಪ ಅಮಾವಾಸ್ಯೆ ಸಂಕಲ್ಪ ಮಾಡ್ಕೊಂಡಿರೋದ್ರಿಂದ ಆ 3 ಜನನು ರಾಜಕೀಯದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. 3 ಜನನು ರಾಜಕೀಯದಲ್ಲಿ ಪ್ರವೇಶ ಮಾಡೋದ್ರಿಂದ ಅದು 3 ಭಾಗವಾಗಿ ವಿಶೇಷವಾಗಿ 9 ಅನುಗ್ರಹಗಳು ಸಿಕ್ಲಿ ಅಂತೇಳಿ ಇದು ಅವರ ಸಂಕಲ್ಪ. ಸರಿ ಸರಿ, ಮಾತಾಡ್ತೀನಿ. ಇನ್ನು ಭಾನುಪ್ರಕಾಶ್ ಶರ್ಮಾ ಅವ್ರೇನಂದ್ರೆ ಅಮಾವಾಸ್ಯೆ ಅಂದ್ರೆ ಒಂಥರ ನೆಗೆಟಿವ್ ಫೀಲಿಂಗ್ ಎಲ್ಲರಲ್ಲೂ ಈಗಲೂ ಕೂಡ ಇರೋದು, ದುಷ್ಟ ಶಕ್ತಿಗಳು ಅಧಿಕವಾಗಿ ಏನಂದ್ರೆ ಪವರ್ಫುಲ್ ಆಗಿರುತ್ತೆ ಆ ಸಮಯದಲ್ಲಿ ಅಂತನೋ, ಅಥವಾ ಶುಭ ಕಾರ್ಯಗಳನ್ನ ಮಾಡೋಕೆ ಈಗಲೂ ಕೂಡ ಹಿಂದೆ ಮುಂದೆ ನೋಡೋದುಂಟು ಅಮಾವಾಸ್ಯೆ ದಿನ ಅಂತ ಹೇಳಿ. ಇಂತಹ ಒಂದು ಅಮಾವಾಸ್ಯೆ ಪರಿಕಲ್ಪನೆ ನಡುವೆ ಕಾಲಭೈರೇಶ್ವರನ ಆರಾಧನೆ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋದನ್ನ ನಂಬಲಿಕ್ಕೆ ಎಷ್ಟು ಸಾಧ್ಯ ಅಂತ ಹೇಳಿ? ನಮ್ಮ 2 ವಿಚಾರವನ್ನ ಮಾಡ್ಬೇಕಮ್ಮ. ನಮ್ಮಲ್ಲಿ ಅಮಾವಾಸ್ಯೆ ಪೂರ್ಣ ತಿಥಿ ಅಂತ ಕರಿತೀವಿ. ಆ ಪೂರ್ಣ ತಿಥಿಯ ದಿನ ನಾವು ಯಾವುದೇ ಒಂದು ಒಳ್ಳೆಯ ಕೆಲಸ ಅಂದ್ರೆ ಈ ಜಾತಕ ನಾಮಕರಣಗಳು 16 ಸಂಸ್ಕಾರಗಳನ್ನ ಮಾಡೋದಿಲ್ಲ. ಆದರೆ ಬೇರೆ ಪಿತೃದೇವತೆಗಳಿಗೆ ಸಂಬಂಧಪಟ್ಟಂತಹ ಪೂಜೆಗಳಿಗೆ ವಿಶೇಷವಾದಂತಹ ದಿನ. ಈಗಾಗಲೇ ಗುರುಗಳು ಹೇಳದಂತೆ ಚಂದ್ರ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ, ಚಂದ್ರ ಎಲ್ಲಿರ್ತಾನೆ, ಚಂದ್ರಶೇಖರ ಶಿವನಲ್ಲಿ ಅವನು ಐಕ್ಯವಾಗಿರುವುದರಿಂದ ಅವನನ್ನ ಪೂಜೆ ಮಾಡೋದ್ರಿಂದ ವಿಶೇಷವಾಗಿ ಫಲಗಳು ನಮಗೆ ಬರುತ್ತದೆ. ಅದಕ್ಕೋಸ್ಕರ ನಾವು ಶುಭ ಸಮಾರಂಭಗಳಲ್ಲಿ ಚಂದ್ರ ಅಂದ್ರೆ ಮನಸ್ಸಿಗೆ ಕಾಟ, ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ. ಆದ್ರಿಂದ ಅದಕ್ಕೆ ನಮ್ಮಲ್ಲಿ ವಿಶೇಷವಾಗಿ ಚಂದ್ರ ಅಂದ್ರೆ ತಾಯಿ ಮನಸ್ಸು ಎಲ್ಲದಕ್ಕೂ ಅದೇ ಮನಸ್ಸು ಶುದ್ಧಿ ಇರಲ್ಲ. ಅವತ್ತು ಕೂತ್ಕೊಂಡು ನಾವು ಈ ದೇಹದ ಕೆಲಸವನ್ನ ಮಾಡಿದ್ರೆ ನಮಗೆ ಸರಿಯಾಗೋದಿಲ್ಲ. ಅದಕ್ಕೋಸ್ಕರ ನಾವು ದೇವಸ್ಥಾನಗಳಲ್ಲಿ ಮತ್ತು ಪಿತೃಗಳಿಗೆ ಊಟ ಹಾಕುವುದಕ್ಕೆ ವಿಶೇಷವಾದಂತಹ ದಿನ. ಇವತ್ತು ಯಮಲೋಕ ಬಾಗಿಲು ತೆಗೆದಿರ್ತಾರೆ, ಎಲ್ಲರೂ ಸಹಿತ ಪಿತೃಗಳನ್ನ ಊಟ ಮಾಡ್ಕೊಂಬನ್ನಿ ಹೋಗ್ರಪ್ಪ, ಪಿತೃದೇವತೆಗಳ ಭೂಲೋಕಕ್ಕೆ ಹೋಗಿ ನೀವು ಅಂತೇಳಿ ಎಲ್ಲರನ್ನೂ ಕಳಿಸ್ಕೊಡ್ತಾನಂತೆ. ಆ ಒಂದು ದಿನ ಪಿತೃಗಳಿಗೆ ತರ್ಪಣ ಬೆಳೆಯುವುದು, ಪಿಂಡ ಪ್ರದಾನಗಳು, ಮೋಕ್ಷ ನಾರಾಯಣ ಬಲಿಗಳು ಎಲ್ಲರೂ ಸಹಿತ ಈ ಕರ್ಮ ಮಾಡಲಿಕ್ಕೆ ಯೋಗ್ಯವಾದ ದಿನ. ಅದೇ ಒಂದು ಪೂರ್ವ ಕರ್ಮಗಳಿರುತ್ತೆ, ಜಪಕರ್ಮ, ನಾಮಕರಣ, ಗೃಹ ಪ್ರವೇಶಾದಿಗಳು ಅವನ್ನೆಲ್ಲ ಮಾಡೋದಿಲ್ಲ. ಆದ್ರಿಂದ ಅಂತ ಒಂದು ವಿಶೇಷವಾದಂತಹ ಕೆಲಸ ಮಾಡುವ ದಿನವೇ ಅಮಾವಾಸ್ಯೆ. ಜೊತೆಗೆ ಈ ಒಂದು ದೇವಸ್ಥಾನಕ್ಕೆ ಇವರೆಲ್ಲ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲ ದೇವತೆಗಳು ಅಮಾವಾಸ್ಯೆ ದಿನ ಅಮಾಸೋಮಾವಾಸ್ಯ ವ್ರತ ಅಂತ ಕರೀತಾರೆ. ಈಶ್ವರನ ಲೋಕದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ.
ಒಂದೇ ಕಡೆ ಇರುವಾಗ ನಾವನ್ನ ಪ್ರಾರ್ಥನೆ ಮಾಡಿಬಿಟ್ರೆ ಎಲ್ಲ ನಮಗೆ ಪುಣ್ಯವು ಬರುತ್ತೆ ಅಂತೇಳಿ 9 ಸೋಮವಾರಗಳು ಸಂಕಲ್ಪ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಅವರು ಯಶಸ್ಸನ್ನು ಪ್ರತಿಯೊಬ್ಬರಿಗೂ ಬರಲಿ ಅಂತೇಳಿ ಆಶೀರ್ವಾದವನ್ನು ಮಾಡ್ತಿದ್ದೇವೆ. ಸರಿ, ಮಾತಾಡೋಣ. ಜೊತೆಗೆ ಏನಂತಂದ್ರೆ ಅಮಾವಾಸ್ಯೆ ದಿನದಲ್ಲಿ ಈ ರೀತಿಯಾಗಿ ಕಾಲಭೈರೇಶ್ವರನ ಪೂಜೆಯನ್ನ ಮಾಡಿದ್ರೆ ಕೇವಲ ಅಧಿಕಾರ ಪ್ರಾಪ್ತಿ ಮಾತ್ರವಾ, ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಸಂಕಲ್ಪವನ್ನ ಮಾಡ್ಕೊಂಡ್ರೆ, ಅಥವಾ ಇಷ್ಟಾರ್ಥ ಸಿದ್ಧಿಗಾಗಿ ಈ ಪೂಜೆಗೆ ಮೊರೆ ಹೋದ ನಂತರ? ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಾತನಾಡ್ತಾ ಇದ್ವಿ ಅಮಾವಾಸ್ಯೆ ದಿನದಂದು ಕಾಲಭೈರೇಶ್ವರನ ಆರಾಧನೆ ಮಾಡೋದ್ರಿಂದ ಸಿಗುವ ಫಲಗಳ ಬಗ್ಗೆ. ದೀಕ್ಷಿತ್ರೆ, ಈ ಪ್ರತಿಯೊಬ್ಬ ದೇವರಿಗೂ ಕೂಡ ಆತನದೇ ಆದ ಒಂದಷ್ಟು ವೈಶಿಷ್ಟ್ಯತೆಗಳಿರುತ್ತೆ. ಆತನನ್ನ ಒಲಿಸ್ಕೊಂಡ್ರೆ ಇಂತಿಂತ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದು ಕೂಡ ಇರುತ್ತೆ. ಕಾಲಭೈರೇಶ್ವರನ ಪೋರ್ಟ್ಫೋಲಿಯೋ ನೋಡೋದಾದ್ರೆ, ವೈಶಿಷ್ಟ್ಯತೆ ನೋಡೋದಾದ್ರೆ? ಕಾಲಭೈರವ ಅಂದರೆ ಕಾಶಿಕಾಪುರಾಧಿನಾಥ ಕಾಲಭೈರವಂಬಗೆ ಅಂತ ನಾವು ಒಂದು ಶ್ಲೋಕನೇ ಇಟ್ಕೊಂಡಿದ್ದೀವಿ. ಇಡೀ ಕಾಶಿ ರಾಜ್ಯವನ್ನು ಕಾಲಭೈರವನೇ ಕಾಪಾಡ್ತಾ ಇದ್ದ, ಅಷ್ಟು ದೊಡ್ಡ ರಾಜ್ಯವನ್ನು ಕಾಪಾಡ್ತಿದ್ದ. ಏನು ಅವನು ವೈಶಿಷ್ಟ್ಯ, ಅವನು ಕಾಪಾಡೋದು ಅಂದರೆ ಅದರ ಅರ್ಥ ಏನು ಅಂತ ನಾವು ತಗೊಂಡಾಗ, ಒಂದು ಈಶ್ವರನ ದೇವಸ್ಥಾನದಲ್ಲಿ ಅರ್ಚಕರು ಪೂಜೆ ಮಾಡ್ತಾ ಇರ್ತಾರೆ. ಬಹಳ ವರ್ಷಗಳಿಂದ ಪೂಜೆ ಮಾಡ್ತಾರೆ, ಅವರಿಗೆ ಮಕ್ಕಳಿರೋದಿಲ್ಲ. ಆ ಈಶ್ವರನ ಅನುಗ್ರಹದಿಂದ ಒಂದು ಮಗುವಾಗುತ್ತೆ. ಮಗುವಾದ ನಂತರ ಅವರು ಮನೆಯೊಳಗೆ ಹೆಂಗಸರು ಕೆಲಸ ಮಾಡುವಾಗ, ಹೇಗೂ ದೇವಸ್ಥಾನಕ್ಕೆ ಪೂಜೆಗೆ ಹೋಗ್ತೀರಾ, ನೀವು ಪೂಜೆ ಮಾಡಿ ಬರೋ 2 ಗಂಟೆ ಟೈಮ್ ಆಗುತ್ತೆ, ನಾನು ಅಡುಗೆ ಮಾಡಿಬಿಡ್ತೀನಿ, ಈ ಮಗುನ ಹಾಗೆ ತೊಗೊಂಡೋಗಿ ಅಲ್ಲೊಂದು ಕಡೆ ಮಲಗಿಸಿ, ನಿಮ್ಮ ಕೆಲಸ ಎಲ್ಲ ಮುಗಿಸಿ ಮಗುನ ಕರ್ಕೊಂಬಂದ್ಬಿಡಿ. ಹೀಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೀಗೆ ನಡೀತಾ ಬರುತ್ತೆ. ಒಂದು ದಿನ ಸಾಯಂಕಾಲ ಪ್ರದೋಷ ಪೂಜೆ. ಆ ಪೂಜೆಗೆ ಸಾಯಂಕಾಲ ಅರ್ಚಕರು ಹೊರಟಿರ್ತಾರೆ. ಹೇಗೂ ಹೋಗ್ತಾಯಿದ್ರೆ ದೇವಸ್ಥಾನಕ್ಕೆ, ನಾನು ನೈವೇದ್ಯ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಬಿಡ್ತೀನಿ, ಮಗುನ ತೊಗೊಂಡು ನೀವು ಹೋಗಿ ಅಂತಾನೆ. ಮಗುನ ಎತ್ಕೊಂಬರ್ತಾನೆ. ದಿನ ಬೆಳಗ್ಗೆ ಕರ್ಕೊಂಬಂದು ಹೋಗೋ ಅಭ್ಯಾಸ ಆಯಿತು. ಈ ಸಾಯಂಕಾಲದ ಅಭ್ಯಾಸ ಅವನಿಗಿರಲಿಲ್ಲ. ಮಗುನ ಕರ್ಕೊಂಬಂದು ಅವನ ಕಡೆ ಮಲಗಿಸ್ದ, ನಿಮ್ಮ ಪಾಟಿಗೆ ಪೂಜೆ ಮುಗಿಸ್ದ. ಪೂಜೆ ಆದಮೇಲೆ ಮಗು ಎತ್ಕೊಂಬರೋ ಜ್ಞಾಪಕ ಇರಲಿಲ್ಲ, ನೆಟ್ಟಿಗೆ ಮನೆಗೆ ಬಂದ್ಬಿಟ್ಟ. ಬಾಗಿಲು ಹಾಕ್ಕೊಂಡ, ಕಾಲಭೈರವನ ಪೂಜೆ ಆಯಿತು. ಕಾಲಭೈರವನ ಸನ್ನಿಧಿ ಒಳಗೆ ಬೀಗಿನ ಕೈ ತೊಗೊಂಡೋಗಿಟ್ಟ, ನೆಟ್ಟಿಗೆ ಮನೆಗೆ ಬಂದ. ಇವನು ಮನೆಗೆ ಬಂದಾಗ ಹೆಂಡತಿ ಕೇಳ್ತಾಳೆ, ಮಗು ಎಲ್ರಿ ಅಂತ. ಅಯ್ಯೋ, ನನ್ನ ಮಗನ ದೇವಸ್ಥಾನದಲ್ಲಿ ಬಿಟ್ಟು ಬಂದುಬಿಟ್ಟೆ. ಏನು ರೀ ಆಗಂತಿದ್ದೀರಾ, ಮಗನ ದೇವಸ್ಥಾನದಲ್ಲಿ ಬಿಟ್ಟು ಬಂದೆ ಅಂತೀರಲ್ಲ, ನಾನು ನಂಬೋದಲ್ಲ ವಿಷಯ ಅದು. ಹಾಗೆ ಅದು ಬಾಗಿಲು ಹಾಕಿದ್ಮೇಲೆ ತಿರ್ಗಾ ತೆಗಿಯೋ ಹಾಗಿಲ್ಲ, ಹೋಗಬಾರ್ದು, ಅದೆಲ್ಲ ಗೊತ್ತಿಲ್ಲ, ನೀವೆಲ್ಲೋ ಬೇರೆ ಬಿಟ್ಟು ಬಂದಿದ್ದೀರಾ ಅಂತ ಹೆಣ್ಣು ಮನಸ್ಸು ಚಂಚಲ ಅದು ಆಗಿದೆ. ಸರಿ ಅಂತೇಳಿ ಇವ್ರು ತಿರ್ಗಾ ಮತ್ತೆ ದೇವಸ್ಥಾನಕ್ಕೆ ಗಲಾಟೆ ಮಾಡ್ಕೊಂಡು ಬರ್ತಾರೆ. ಬಂದು ನೋಡಿದ್ರೆ ಮಗು ಇವ್ರು ಮಲಗಿಸಿದ ಜಾಗದಲ್ಲಿ ಮಗು ಇಲ್ಲ. ಸೊ ಮಗು ಇಲ್ಲ ಅಂದರೆ ಎಲ್ಲಿ ಹೋಗಿದ್ರು, ಸಣ್ಣ ಮಗು ಎಲ್ಲಿ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹಾಗೇ ಹುಡ್ಕೊಂಡು ಬರಬೇಕಾದ್ರೆ ಆ ಬೀಗದ ಕಿಂಡಿಯಲ್ಲಿ ನೋಡ್ತಾರೆ ಪಾರ್ವತಿಯ ಮಗುಗೆ ಹಾಲು ಕುಡಿಸ್ತಾ ಇರ್ತಾಳೆ. ಎಂಥ ದಿವ್ಯ ಒಂದು ಪ್ರಸಂಗ ನೋಡಿ. ಆಗ ಇವರೊಂದು ಯೋಚನೆ ಮಾಡ್ತಾರೆ, ತಾಯಿ ನಮ್ಮ ಮಾತೆ ಆ ಮಗು ಹೊತ್ತಿದೆ, ಹಸುವಾಗಿದೆ, ಹತ್ತಾಗ ತಾಯಿನೇ ಎತ್ಕೊಂಡು ಮಗು ಹಾಲು ಕುಡಿಸಿದ್ದಾಳೆ, ನಾನು ಈಗ ಬಾಗಿಲು ತೆಗೆದು ಹೇಗೆ ಡಿಸ್ಟರ್ಬ್ ಮಾಡೋಕ್ಕಾಗತ್ತೆ ಅಂತೇಳಿ ಇವನು ಹಾಗೆ ಸುಮ್ಮನೆ ನಿಂತ್ಕೊತಾನೆ. ಅಶರೀರವಾಣಿ ಆಗುತ್ತೆ, ನೀನೇನಾದರೂ ಬಾಗಿಲು ತೆಗೆದು ತೊಂದರೆ ಕೊಟ್ಟರೆ ನಿನ್ನ ತಲೆ 1000 ಚೂರುಗಳಾಗ್ಬಿಡುತ್ತೆ ಅಂತೇಳಿ ಅಶರೀರವಾಣಿ ಆಗುತ್ತೆ. ಇವನಿಗೆ ಭಯ ಬಂದ್ಬಿಡುತ್ತೆ. ಹಾಗೆ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಪರಿಸ್ಥಿತಿ ಏನು ಹೇಳೋಂಗಿಲ್ಲ, ಈಗ ನೋಡಿದ ವಿಷಯನೂ ಹೇಳೋಂಗಿಲ್ಲ, ಮಗು ಎಲ್ಲಿಂತ ಹೆಂಡತಿಗೆ ಉತ್ತರ ಕೊಡೋಕ್ಕೂ ಆಗಲ್ಲ. ಯಾವುದು ಇರಲಿ ಅಂತ ಮನೆಗೆ ಬರ್ತಾನೆ. ಎಲ್ಲಿ ಮಗು ಅಂತಾಳೆ, ಇಲ್ಲ ಅಂತ. ಸರಿ, ನೀನು ಅವಳ ಮನೇಲಿ ಬಿಟ್ಟಿದ್ಯಾ, ಅವಳ ಮನೇಲಿ ಬಿಟ್ಟಿದ್ಯಾ, ಇವರಿಬ್ಬರಿಗೂ ರಾಧ ಅಂತ ಹೀಗಾಗುತ್ತೆ. ನೋಡೋದು ನಾನು ಹೇಳ್ಬಾರ್ದು, ಹೇಳಿದ್ರೆ ತುಂಬ ಅಪಾಯ ಆಗುತ್ತೆ, ಬೇಡ. ಏನು ಅಪಾಯ ಏನಿಲ್ಲ, ನೀವು ಮಗುನ ಎಲ್ಲಿ ಬಿಟ್ಟಿದ್ದೀರಾ ಅದು ನಂಗೆ ಸತ್ಯ ಹೇಳಿ. ಇಷ್ಟು ವರ್ಷಗಳಿಂದ ಮಗು ಇಲ್ದಿರ ನಮಗೆ ಮಗು ಆಗಿದೆ ಅಂತ ಸಂತೋಷದಲ್ಲಿದ್ದಾಗ, ಏನೋ ನಂಗೆ ಸಾಯಂಕಾಲ ಕೆಲಸ ಇರುತ್ತೆ, ನೀವು ಮಗುನ ತೊಗೊಂಡಾಗ ಅಲ್ಲಿ ಮಲಗಿಸಿ ನೀವು ಕೆಲಸ ಮಾಡ್ಕೊಂಡು ಮಗುನ ಕರ್ಕೊಂಬಂದಿದ್ದು, ನೀವೆಲ್ಲೋ ಯಾರ ಮನೆಯಲ್ಲೋ ಬಿಟ್ಟಿದ್ದೀರಾ ಅನ್ನೋ ಅನುಮಾನ ಬಂದು ಜಾಸ್ತಿ ಆಗುತ್ತೆ. ಈ ಅನುಮಾನದ ಪ್ರಸಂಗಕ್ಕಿಂತ ಸತ್ಯ ಅನ್ನೋದು ಮೋಕ್ಷ ಆಗೋದೇ ಒಳ್ಳೆಯದು ಅಂತ ಇದ್ದ ವಿಷಯವನ್ನು ಹೇಳ್ತಾನೆ. ಹೇಳಿದ ತಕ್ಷಣ 1000 ತಲೆ ಚೂಡಾಗ್ಬಿಡುತ್ತೆ. ಆಮೇಲೆ ಅವಳಿಗೆ ಅದು ನೋವಾಗುತ್ತೆ. ಒಂದಿಗೆ ಕಾಲಭೈರವನ ಪೂಜೆಯನ್ನು ಮಾಡಿದ ನಂತರ ದೇವಸ್ಥಾನಗಳನ್ನು ತೆಗಿಬಾರ್ದು. ಅಂದರೆ ಭೈರವ ಅಂದರೆ ಅವನು ಕಾವಲುಗಾರ ಅಂತೇಳಿ. ಈಗ ನಮ್ಮಲ್ಲಿ ಒಬ್ಬ ವಾಚ್ಮೆನ್ ಬಿಟ್ಟರೆ ನಾವೆಲ್ಲ ಅವನ ನಂಬಿಕೆ ಒಳಗೆ ಬಿಟ್ಬಿಟ್ಟು ನಾವು ಇರ್ತೀವಿ. ಏನಾದ್ರು ಒಂದು ಅಪಾಯ ಬಂದಾಗ ನಾವು ಆದಾಗ ನಾವು ಅವನ್ನ ವಿಚಾರಣೆ ಮಾಡ್ತೀವಿ. ಅದು ವಿಚಾರಣೆ ಮಾಡದಿರೋ ಅಂಥ ಪ್ರಸಂಗ ಈ ಕಾಲಭೈರವನ ಪ್ರಸಂಗ. ಹಾಗೆ ನಾವು ನಮ್ಮ ಭಕ್ತಿಯಿಂದ ಸ್ವಾಮಿಯನ್ನೇನು ಆರಾಧನೆ ಮಾಡ್ತೀವಿ, ಅವನು ನಮ್ಮನ್ನು ಕಾಯ್ತಾ ಇರ್ತಾನೆ. ಅಷ್ಟು ಕಾವಲುಗಾರನಾಗಿ ಸಿದ್ಧಹಸ್ತನಾಗಿರ್ತಾನೆ, ನಮ್ಗೆ ಯಾವುದೇ ರೀತಿ ತೊಂದರೆ ಬರೆದಿರಂಗೆ ಕಾಪಾಡ್ತಾನೆ. ಆ ಒಂದು ಉದ್ದೇಶದಿಂದನೇ ಅಮಾವಾಸ್ಯೆ ದಿನ ಕಾಲಭೈರವನಿಗೆ ಪೂಜೆ ಮಾಡೋದು. ಯಾವ ಶತ್ರುಕಂಟಕಗಳು ನಮ್ಗೆ ಇರೋದಿಲ್ಲ ಅನ್ನೋದು ಇದು ಮೂಲ ಪ್ರೇರೇಪಣೆಯ ಕಥೆ. ಸರಿ, ಇನ್ನು ಭಾನುಪ್ರಕಾಶ್ ಶರ್ಮಾ ಅವರು ಏನಂತಂದ್ರೆ, ಅಧಿಕಾರ ಅಥವಾ ಮುಂಬರುವ ಚುನಾವಣಾ ದೃಷ್ಟಿಯಿಂದ ದೇವೇಗೌಡರು ಹಾಗೆ ಕುಟುಂಬದವರು ಪೂಜೆಯನ್ನ ಸಲ್ಲಿಸಿದ್ರು ಸರಿ. ಆದ್ರೆ ಸಾಮಾನ್ಯರು ಪೂಜೆಗೆ ಮೊರೆ ಹೋಗೋದೇ ಆದ್ರೆ, ಕಾಲಭೈರೇಶ್ವರನ ಹಾಗೆ ಅಮಾವಾಸ್ಯೆ ದಿನ ವಿಶೇಷವಾಗಿ ಪೂಜೆ ಮಾಡುವುದೇ ಆದ್ರೆ ಯಾವೆಲ್ಲ ಫಲಗಳ ಒಂದು ನಿರೀಕ್ಷೆ ಇಟ್ಕೊಂಡು ಮಾಡಬಹುದಾಗತ್ತೆ ಅಂತ ಹೇಳಿ? ಸಂಪರ್ಕ ಸಾಧ್ಯವಾಗ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಉತ್ತರ ನೀಡೋದಾದ್ರೆ. ಈಗ ಈ ಒಂದು
ನಮ್ಮ ಜಯ ರಾಜಕೀಯದಲ್ಲೇ ಬರಬೇಕು ಅನ್ನೋ ಒಂದು ಪ್ರಶ್ನೆಯೂ ಇಲ್ಲ ನಮಗೆ. ಈಗ ಸಾಮಾನ್ಯವಾಗಿ ಭೈರವನ ಸ್ಥಾನ ಯಾವುದು ಅಂದರೆ ಸ್ಮಶಾನ ಅಂತೇಳಿ ನಾವು ಹೇಳ್ತೀವಿ. ಅಥವಾ ಸ್ಮಶಾನದಲ್ಲಿರೋ ಭೈರವನ ದೇವಸ್ಥಾನದಲ್ಲಿ ಯಾಕೆ ತಗೊಂಬಂದು ಪೂಜೆ ಮಾಡ್ತೀವಿ, ಈ ಒಂದು ಹಿನ್ನೆಲೆನೂ ಒಂದಿರುತ್ತೆ. ದೇವಸ್ಥಾನದಲ್ಲಿ ನಾವು ಅವನನ್ನು ಪೂಜೆ ಮಾಡುವಾಗ ನಮ್ಮ ಅಂತಿಮ ಕಾಲಕ್ಕೆ ಯಾವುದೇ ರೀತಿಯಾದ ತೊಂದರೆಗಳು ಬರದಿರಲಿ, ಸ್ವಾಮಿ ನಮ್ಗೆ ಒಳ್ಳೆ ರೀತಿಯ ಅನುಗ್ರಹವನ್ನು ಮಾಡಲಿ, ಆ ಒಂದು ಉದ್ದೇಶನೂ ಇದರೊಳಗಿದೆ. ಇನ್ನೊಂದು ಏನಾಗುತ್ತದೆ, ಶತ್ರುಗಳು ಯಾರು ಇಲ್ಲ ಅಂದಾಗ ನಾವು ಧೈರ್ಯವಾಗಿರ್ತೀವಿ. ನಮ್ದೇನೇ ಒಂದು ಕಾರ್ಯ ಮಾಡಬೇಕಾದ್ರೆ ನಮ್ಗೆ ಯಾರಾದರೂ ಅಪರಿಚಿತರು ಇದ್ದಾರೆ, ನಮಗೆ ತೊಂದರೆ ಮಾಡೋರು ಇರ್ತಾರೆ, ನಮಗೆ ಏನೋ ಒಂದು ಮನಸ್ಸಿನಲ್ಲಿ ಒಂದು ಭಯ ಕಾಡ್ತಾ ಇರುತ್ತೆ. ಆ ಭಯಗಳನ್ನು ನಿವಾರಣೆ ಮಾಡೋಣ ಭೈರವ, ಅಂದರೆ ಕಾಲ. ಅದಕ್ಕೆ ಕಾಲಭೈರವ ಅಂತ ಅಂದರೆ ನಮ್ಮ ಕಾಲದಲ್ಲಿ ಯಾವುದೇ ರೀತಿಗಳ ತೊಂದರೆ ಬರದಿರೋದ್ರಿಂದ ಕಾಪಾಡೋನು ಯಾರಪ್ಪ ಅಂದ್ರೆ ಕಾಲಭೈರವ. ಸರಿ, ಮಾತಾಡ್ತೀನಿ. ಶೆಲ್ವಪಳೆಯ ಅಯ್ಯಂಗಾರ್ ಅವರು ಕೂಡ ನಮ್ಮ ಜೊತೆಲಿ ಜಾಯಿನ್ ಆಗ್ತಾ ಇದ್ದಾರೆ. ಶೆಲ್ವಪಳೆಯ ಅಯ್ಯಂಗಾರ್ ಅವರು ವಿವರಿಸ್ತಾ ಇದ್ರು ಏನಂತಂದ್ರೆ, ಅಮಾವಾಸ್ಯೆ ದಿನದಲ್ಲಿ ವಿಶೇಷವಾಗಿ ಕಾಲಭೈರೇಶ್ವರನ ಮೊರೆ ಹೋದ್ರೆ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಅಂತ ಹೇಳಿ, ತಮ್ಮ ಅಭಿಪ್ರಾಯ ಬಗ್ಗೆ? ಶಾಸ್ತ್ರಗಳಲ್ಲಿ ಹೇಳುವಾಗ 4 ವಿಧವಾದಂತಹ ವಿಚಾರಗಳನ್ನು ಹೇಳ್ತಾರೆ. ಅದರಲ್ಲಿ ಏನು ಅಂತ ಕೇಳಿದ್ರೆ, ಮೊದಲನೇದು ಶಾಂತಿಕ, ಎರಡನೇದು ಪೌಷ್ಟಿಕ, ಇನ್ನೊಂದು ಆಭಿಚಾರ ಮತ್ತು ಮೋಕ್ಷದ, ಅದನ್ನು ಕಾಮ್ಯ ಅಂತ ಕೂಡ ಕರಿಬಹುದು. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ 4 ವಿಧವಾದಂತಹ ಆಸೆಗಳು, ಅದನ್ನು ಅಮಾವಾಸ್ಯೆಯ ದಿನ ಏರ್ಪಡಿಸ್ಕೊಳ್ಬೋದು ಅಥವಾ ಅದನ್ನು ಹೊಂದಬಹುದು ಅನ್ನುವಂಥದ್ದು. ಇದರಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಶಾಂತಿದ. ಶಾಂತಿ ಅಂತಂದ್ರೆ ಏನು ಅಂದ್ರೆ, ನಮ್ಮ ಶರೀರದಲ್ಲಿ ಯಾವುದಾದ್ರೂ ವ್ಯಾಧಿಗಳಿದ್ದು ನಮಗೆ ಯಾವುದೋ ಒಂದು ಪೀಡೆ ಇದ್ರೆ ಆ ಪೀಡೆಯನ್ನು ಪರಿಹರಿಸಿಕೊಳ್ಳೋಕೋಸ್ಕರ ಮಾಡುವಂತಹ ಕೆಲಸವನ್ನ ಶಾಂತಿಕ ಅಂತ ಕರೀತಾರೆ. ಆರೋಗ್ಯ ಪ್ರಾಪ್ತಿಗೋಸ್ಕರ ಮಾಡುವಂತಹದ್ದನ್ನ ಪೌಷ್ಟಿಕ ಅಂತಾರೆ. ಅದೇ ರೀತಿ ಈ ಆಭಿಚಾರ ಅನ್ನೋದೇನು ಅಂತಂದ್ರೆ, ಯಾರಾದರೂ ನಮಗೆ ಶತ್ರುಗಳಿದ್ರೆ ಅವರನ್ನ ಮೋಹನ, ಮಾರಣ, ವಿದ್ವೇಷಣ, ಉಚ್ಚಾಟನ ಇಂತಹ ಕೆಲಸಗಳನ್ನು ಮಾಡಿ ಅವರನ್ನ ನಾಶ ಮಾಡೋದನ್ನ ಆಭಿಚಾರ ಅಂತ ಕರೀತಾರೆ. ಇನ್ನು ಮೋಕ್ಷದ ಕಾಮ್ಯ ಅಂತ ಕೇಳಿದ್ರೆ ಚಿಕ್ಕ ಪುಟ್ಟ ಆಸೆಗಳು, ನಮಗೆ ಮಕ್ಕಳು ಹುಟ್ಟಲಿ, ನಮಗೆ ಮೋಕ್ಷ ಸಿಗ್ಲಿ, ನಮಗೆ ದೇವರಲ್ಲಿ ಭಕ್ತಿ ಬರಲಿ, ಈ ರೀತಿಯಾಗಿ 4 ಕರ್ಮಗಳನ್ನು ಸಾಮಾನ್ಯವಾಗಿ ಮನುಷ್ಯರು ಮಾಡ್ತಾರೆ. ಇದರಲ್ಲಿ ಅಮಾವಾಸ್ಯೆ ದಿನ ಅತ್ಯಂತ ಮುಖ್ಯವಾದದ್ದು ಯಾವುದು ಅಂತ ಕೇಳಿದ್ರೆ, 2 ಅತ್ಯಂತ ಮುಖ್ಯವಾದ ವಿಚಾರಗಳು ಅಮಾವಾಸ್ಯೆಯಲ್ಲಿ ನಡೆಯುತ್ತೆ. ಒಂದು ಶಾಂತಿಕವಾದದ್ದು, ಇನ್ನೊಂದು ಆಭಿಚಾರ. ನೋಡಿ, ಮೋಕ್ಷವನ್ನು ಪ್ರತಿದಿನ ಪ್ರಾರ್ಥನೆ ಮಾಡಬಹುದು ದೇವರಲ್ಲಿ, ಅದನ್ನ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಆಭಿಚಾರಗಳನ್ನು ಮಾಡಬೇಕಾದ್ರೆ ಅಥವಾ ಪೌಷ್ಟಿಕ ಅಥವಾ ಶಾಂತಿಕವನ್ನು ಮಾಡಬೇಕಾದ್ರೆ ಇಂತಿಂತ ತಿಥಿಯನ್ನ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆದ್ರಿಂದ ಅಮಾವಾಸ್ಯೆನ ಯಾರು ಆರೋಗ್ಯಕ್ಕೋಸ್ಕರ ಅಥವಾ ಶಾಂತಿಗೋಸ್ಕರ, ಪೀಡೆಗಳ ಪರಿಹಾರಕ್ಕೋಸ್ಕರ ಪೂಜೆ ಮಾಡ್ತಾರೋ ಅವರಿಗೆ ಅಮಾವಾಸ್ಯೆ ಉತ್ತಮವಾದ ಫಲವನ್ನ ಕೊಡ್ತದೆ. ಅದೇ ರೀತಿ ಶತ್ರುವಿನ ನಾಶಕ್ಕೋಸ್ಕರ ಅಮಾವಾಸ್ಯೆ ಮತ್ತು ಗ್ರಹಣ ಇಂತಹ ದಿನಗಳಲ್ಲಿ ಅತ್ಯಂತ ಹೆಚ್ಚು ಫಲಕಾರಿಯಾಗುತ್ತೆ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಆದ್ದರಿಂದಾನೇ ಇವರೇನ್ ಮಾಡ್ತಾರೆ, ಅಮಾವಾಸ್ಯೆಯ ಪೂಜೆಯನ್ನು ಅತ್ಯಂತ ವಿಶೇಷವಾಗಿ ಇಟ್ಕೊಂಡಿದ್ದಾರೆ. ಕಾಲಭೈರವನ ಸನ್ನಿಧಿ ಆಗಿರ್ಬೋದು, ಆರತಿ ಉಕ್ಕಡ ಅಂತ ಒಂದು ಜಾಗ ಇದೆ ಅಲ್ಲಿ ಹೋಗಿ ತಾವು ನೋಡ್ಬೇಕು. ಎಷ್ಟು ಮೊಟ್ಟೆಗಳನ್ನ ಅದನ್ನ ಎಲ್ಲ ಮಾಡಿ ಆಭಿಚಾರವನ್ನು ಮಾಡ್ತಾರೆ. ಅದೇ ರೀತಿ ಎಲ್ಲಮ್ಮ ಇದಾರಲ್ಲ, ಸವದತ್ತಿ ಎಲ್ಲಮ್ಮ, ಇಂತಹ ಅನೇಕ ಕಡೆಗಳಲ್ಲಿ ಅಮಾವಾಸ್ಯೆ ಪೂಜೆ ಅತ್ಯಂತ ವಿಶೇಷವಾಗಿ ನಡೆಯುತ್ತೆ. ಇದರಲ್ಲಿ ಮುಖ್ಯವಾದ ಉದ್ದೇಶ 2. ಒಂದು, ನಮಗೆ ಒಳ್ಳೇದಾಗ್ಲಿ, 2ನೇದು ಅವರಿಗೆ ಯಾರಿಗಾದ್ರೂ ನಮ್ಮಂದ ಶತ್ರುಗಳಿದ್ರೆ ನಾಶವಾಗ್ಲಿ ಅಂತ. ಇನ್ನೊಂದು ವಿಶೇಷವನ್ನು ತಮಗೆ ಹೇಳಬೇಕು, ರಾಜ್ಯ ಪ್ರಾಪ್ತಿಗೋಸ್ಕರ ಅಥವಾ ರಾಜ್ಯದ ಅಧಿಕಾರವನ್ನ ಮಾಡೋದಕ್ಕೋಸ್ಕರ ಇಂತಹ ದಿನಗಳಲ್ಲೇ ಪೂಜೆ ಇದು ಪೂರ್ಣ ತಿಥಿಯಾಗಿರೋದ್ರಿಂದ ಅಧಿಕಾರ ಪ್ರಾಪ್ತಿಯಾಗತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ. ಅದರಲ್ಲಿಯೂ ಕೂಡ ಯಜ್ಞ ಯಾಗಗಳನ್ನು ಮಾಡೋದ್ರಿಂದ, ಅದೇ ರೀತಿ ಕಾಲಭೈರವನಲ್ಲಿ ಬೇಕಾದಷ್ಟು ಕಾಲಭೈರವ ಅಂದ್ರೆ ಒಬ್ಬನೇ ಅಲ್ಲ, ಆ ಭೈರವನಲ್ಲಿ ಅನೇಕ ತತ್ವಗಳಿದೆ. ವಟುಕ ಭೈರವ, ಸ್ವರ್ಣಾಕರ್ಷಣ ಭೈರವ, ರೀತಿ ಬೇಕಾದ ಇದೆ. ಇಂತಹ ಕಾಲಭೈರವ ಕ್ಷೇತ್ರಪಾಲನಾಗಿದ್ದಾನೆ. ಕ್ಷೇತ್ರಪಾಲನ ಆರಾಧನೆಯನ್ನ ಮಾಡಿದ್ರೆ ಅವನು ರಾಜ್ಯವನ್ನ ಉಂಟು ಮಾಡ್ತಾನೆ ಅಂತ ಹೇಳಿ ಆ ಒಂದು ನಂಬಿಕೆ ಇರೋದ್ರಿಂದ ಕಾಲಭೈರವನನ್ನು ಆಶ್ರಯ ಮಾಡ್ತಾರೆ. ಸರಿ, ಮಾತನಾಡೋಣ. ಇದರ ಜೊತೆಗೆ ಅಮಾವಾಸ್ಯೆಯ ದಿನದಲ್ಲಿ ಪೂಜೆಯ ಜೊತೆಗೆ 9 ಅನ್ನೋ ಸಂಖ್ಯೆಗೂ ಕೂಡ ಇಲ್ಲಿ ಸಾಕಷ್ಟು ಪ್ರಾಶಸ್ತ್ಯವನ್ನ ನೀಡಲಾಗಿರುವುದು. 9 ಅಮಾವಾಸ್ಯೆ ಪೂಜೆಯನ್ನ ನೆರವೇರಿಸಿದ್ರೂ ಕೂಡ ಫಲ ಸಾಕಷ್ಟು ಪ್ರಾಪ್ತಿಯಾಗತ್ತೆ ಅನ್ನೋದು. ಹಾಗಾದ್ರೆ ಇದರ ಮಹತ್ವವೇನು, ಈ ಬಗ್ಗೆ ಮಾತನಾಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ.
ಅಮಾವಾಸ್ಯೆ ಪೂಜೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹೇಳ್ತಾ ಇದ್ರೆ ಅಮಾವಾಸ್ಯೆ ದಿನ ಕಾಲಭೈರೇಶ್ವರನ ಪೂಜೆ ಮಾಡಿದ್ರೆ ಸಿಗೋ ಫಲಗಳ ಬಗ್ಗೆ, ಅದರಲ್ಲೂ ಕೂಡ 9 ಅನ್ನೋ ಸಂಖ್ಯೆಗೆ ಇಲ್ಲಿ ಸಾಕಷ್ಟು ಪ್ರಾಶಸ್ತ್ಯ ಇರೋದು. 9 ಅಮಾವಾಸ್ಯೆಗಳ ಕಾಲ ಅಥವಾ 9 ವಾರ 9 ಸೋಮವಾರ ಪೂಜೆ ಮಾಡಬೇಕು ಅಂತ ಹೇಳಿ, ಏನು ಈ 9ನ ಮರ್ಮ ಅಂತ? ಇದು ನವಾಂಶ ಶಕ್ತಿ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ನವರಾತ್ರಿ ಅನ್ನೋದು ನಮ್ಮಲ್ಲಿ ಶಕ್ತಿ ದೇವತೆಗಳ ಆರಾಧನೆಯ ಒಂದು 9 ರಾತ್ರಿಗಳು. 9 ರಾತ್ರಿಗಳಲ್ಲಿ ನಾವು ನೋಡಬೇಕಾದ್ರೆ ಆ ಚಾಮುಂಡಿ ದೇವಿ ಬಂದು ರಾಕ್ಷಸನಗಳನ್ನೆಲ್ಲ ಸಂಹಾರ ಮಾಡಿ ಶತ್ರುಗಳನ್ನೆಲ್ಲ ನಾಶ ಮಾಡಿ ಈ ದೇಶವನ್ನು ಕಾಪಾಡಿದ್ಲು ಅಂತ ಒಂದು ಪ್ರಕೀರ್ತಿ ಇದೆ. ಆ ನವಶಕ್ತಿ ಅನ್ನೋದು ಯಾವುದಪ್ಪ ಅಂದರೆ ಈ 9 ದಿನಗಳು ಅಂತೇಳಿ. 9 ನವ ಅಂದರೆ 9. ಈಗ ನಾವೇನು ಸಂಕಲ್ಪ ಮಾಡಿಕೊಂಡು 9 ಅಮಾವಾಸ್ಯೆಗಳಲ್ಲಿ ಕಾಲಭೈರವನಿಗೆ ಪೂಜೆ ಮಾಡಿದ್ರೆ ಆ ಶಕ್ತಿಗಳನ್ನೆಲ್ಲ ಕಾಲಭೈರವ ನಮಗೆ ನೀಡ್ತಾನೆ, ನಮ್ಮ ಹಿಂದೆ ಇರೋ ದುಷ್ಟಶಕ್ತಿಗಳನ್ನೆಲ್ಲ ದೂರ ಮಾಡ್ತಾನೆ ಅನ್ನೋದು ಒಂದು. ಇದು ನವರಾತ್ರಿ ಮಾತ್ರ ನಾವು 9 ದಿನಗಳ ಕಾಲ ಭಗವತಿಗೆ ವಿಶೇಷವಾಗಿ ಆರಾಧನೆ, ಪೂಜೆ, ಯಜ್ಞ, ಯಾಗ ಎಲ್ಲ ಮಾಡ್ತಾಯಿದ್ದೀವಿ. ಯಜ್ಞಯಾಗಾದಿಗಳನ್ನು ಮಾಡಿ ತೃಪ್ತಿಪಡಿಸೋದು ಭಗವತಿಯನ್ನು, ಆರಾಧನೆ ಪೂಜೆ ಮಾಡಿ ಧ್ಯಾನ ಮಾಡೋದು ಭೈರವನನ್ನು. ಸೊ ಭೈರವನನ್ನು ನಾವು 9 ಕಾಲಗಳನ್ನು ನಿರ್ಣಯ ಮಾಡಿಕೊಂಡು ನಮಗೊಂದು 9 ಭಾನುವಾರ, 9 ಸೋಮವಾರ, 9 ಅಮಾವಾಸ್ಯೆಗಳು ಇದೆಲ್ಲ ನಾವು ಮಾಡ್ತಾ ಇರ್ತೀವಿ. ಆ ಮಾಡಿದಾಗ ನವಶಕ್ತಿಗಳು ಏನಿದೆ ನಮ್ಮಲ್ಲಿ, ಏನು 9 ಕೆಟ್ಟ ಶಕ್ತಿಗಳು, 9 ಒಳ್ಳೆ ಶಕ್ತಿಗಳು ಏನಿದೆ, ಆ 9 9 18 ಹಾಕಿದಾಗ 8 1 9 ಬರುತ್ತೆ. ದುಷ್ಟಶಕ್ತಿಗಳು ನಮ್ಮನ್ನು ದೂರ ಹೋಗುತ್ತೆ, ಒಳ್ಳೆಯ ಶಕ್ತಿಗಳು ನಮ್ಮಲ್ಲಿ ಆವಾಹನೆ ಆಗುತ್ತೆ. ಆ 9 ಈ 9 ಎರಡು ಸೇರಿಸ್ಕೊಡಿದಾಗ 18 ಬಂತು, 8 1 9 ಬಂತು. ಆ ರೀತಿ 9 ವಿಧವಾಗಿ 9 ವಾರಗಳಲ್ಲಿ 9 ಅಮಾವಾಸ್ಯೆಗಳಲ್ಲಿ ಆ ಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ನಮ್ಮ ದುಷ್ಟಶಕ್ತಿಗಳೆಲ್ಲ ದೂರವಾಗಿ ಶಿಷ್ಟಶಕ್ತಿ ನಮ್ಮಲ್ಲಿ ಆವಾಹನೆ ಆಗುತ್ತೆ ಅನ್ನೋದು ಈ ನವಾಂಶದ ಒಂದು ವಿಶೇಷ. ಸರಿ ಸರಿ, ಮಾತಾಡೋಣ. ಹಾಗೆ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರೇ, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ನಮ್ಮ ಶತ್ರುಗಳು ಅಂತ ಹೇಳಿ ಯಾರಾದ್ರೂ ಇದ್ರೆ ಅವರ ಶಕ್ತಿಯನ್ನ ಕ್ಷೀಣಿಸೋಕೋಸ್ಕರ ಪ್ರಾರ್ಥನೆಯನ್ನ ಮಾಡ್ಕೊಳ್ಬಹುದು ಅಂತ ಹೇಳಿ. ಈಗ HD ಕುಮಾರಸ್ವಾಮಿ ಅವರ ಕುಟುಂಬದವರು ಸಲ್ಲಿಸ್ತಿರುವ ಪೂಜೆಯನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡೋದಾದ್ರೆ, ಚುನಾವಣಾ ದೃಷ್ಟಿಯಿಂದ ಮತ್ತಿನ್ಯಾವುದೋ ಪಕ್ಷದವರು ಕೂಡ ಕಾಲಭೈರೇಶ್ವರನ ಮೊರೆ ಹೋಗಬಹುದೇನೋ? ಹಾಗಾದ್ರೆ ಕಾಲಭೈರೇಶ್ವರ ಯಾರಿಗೆ ಒಲವನ್ನ ತೋರಿಸ್ತಾನೆ ಅಂತ ಹೇಳಿ? ಯಾಕೆ ಅಂತ ಕೇಳಿದ್ರೆ, ಎಲ್ಲರೂ ಪೂಜೆಯನ್ನು ಮಾಡುವಾಗ ಭಗವಂತ ಯಾರಿಗೆ ಪೂಜೆಗೆ ಫಲ ಕೊಡಬೇಕು ಅಂತ, ಎಲ್ಲರೂ ನನಗೂ ರಾಜ್ಯ ಬೇಕು ನನಗೂ ರಾಜ್ಯ ಬೇಕು ಅಂತ ಹೇಳಿ ಎಲ್ಲರಿಗೂ ರಾಜ್ಯವನ್ನು ಕೇಳಿದಾಗ ಕಾಲಭೈರವನಿಗೆ ಗೊಂದಲ ಬಂದ್ಬಿಡುತ್ತಾ ಅನ್ನೋದು ಒಂದು ಪ್ರಶ್ನೆ. ಅದರಲ್ಲಿ ಮುಖ್ಯವಾಗಿ ಒಂದನ್ನು ಯೋಚನೆ ಮಾಡ್ತಾನೆ, ನಿಮ್ಮ ಸಂಕಲ್ಪ ಹೇಗಿದೆ? ನೀವು ರಾಜ್ಯದ ಜನತೆಗಾಗಿ ನಾನು ಏನನ್ನಾದ್ರೂ ಒಳ್ಳೇದು ಮಾಡಬೇಕಪ್ಪ ಅಂತ ಸಂಕಲ್ಪವನ್ನು ಮಾಡಿ ಸ್ವಾರ್ಥ ರಾಜ್ಯವನ್ನು ಮುನ್ನಿಸಬೇಕು ಅಂತ ಏನಾದರೂ ಸದ್ಬುದ್ಧಿಯಿಂದ ಸತ್ಸಂಕಲ್ಪದಿಂದ ಮಾಡಿದ್ರೆ ಖಂಡಿತವಾಗಿಯೂ ಅನುಗ್ರಹ ಮಾಡ್ತಾನೆ. 3 ಜನ ಡಿಸ್ಟರ್ಬೆನ್ಸ್ ಇದೆ. ಸೊ ಆ ಪ್ರಶ್ನೆಗೆ ತಾವು ಉತ್ತರ ಮಾಡೋದಾದ್ರೆ, ದೇವ್ರಿಗೆ ಕನ್ಫ್ಯೂಷನ್ ಆಗಲ್ವಾ? ಎಲ್ಲರೂ ಕೂಡ ನನಗೆ ಅಧಿಕಾರ ಬೇಕು ಅನ್ನೋ ಅಪೇಕ್ಷೆನೇ ಇಟ್ಕೊಂಡು ದೇವ್ರ ಮೊರೆ ಹೋದ್ರೆ ಅಂತ ಹೇಳಿ? ಇಲ್ಲ, ಇದು ಅಧಿಕಾರದ ಪ್ರಶ್ನೆ ಅಂತಲ್ಲ. ಹಿಂದೆ ನಮ್ಮ ಪುರಾಣಗಳಲ್ಲಿ ರಾಕ್ಷಸರುಗಳು ತಪಸ್ ಮಾಡಿ ವರವನ್ನು ಪಡೆದಿದ್ದಾರೆ, ಋಷಿಗಳು ತಪಸ್ ಮಾಡಿ ವರವನ್ನು ಪಡೆದಿದ್ದಾರೆ, ದೇವತೆಗಳು ತಪಸ್ ಮಾಡಿ ವರವನ್ನು ಪಡೆದಿದ್ದಾರೆ. ಬಟ್ ಯಾರು ತಪಸ್ ಮಾಡಿದ್ರು ಪರಮಾತ್ಮ ಅವರಿಗೆ ಅನುಗ್ರಹಗಳನ್ನು ಕೊಡ್ತಾನೆ. ಆದರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಾ ಅಂತ ಅದರ ಪಕ್ಕದಲ್ಲಿ ಒಂದಿಟ್ಟ. ಅನುಗ್ರಹ ಮಾಡೋಕ್ಕೆ ಮುಂಚೆ ನೀನು ನನ್ನಲ್ಲಿ ಪಡೆದಂತಹ ಅನುಗ್ರಹವನ್ನು ನೀನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡಿದ್ರೆ ನಿನಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಒಳ್ಳೆಯ ಸಿಗುತ್ತೆ. ನೀನು ಅದನ್ನು ದುರುಪಯೋಗ ಮಾಡ್ಕೊಳ್ಳೋಕೆ ಹೋದರೆ ನಿಂಗೆ ತೊಂದರೆ ಆಗುತ್ತೆ. ಈಗ ಭಸ್ಮಾಸುರ ಅವನು ಸ್ವಾಮಿನ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾನೆ, ವರ ಕೊಡ್ತಾರೆ. ಏನು, ನಾನು ಯಾರ ತಲೆ ಮೇಲೆ ಕೈ ಇಟ್ಟು ಅವ್ರು ಭಸ್ಮ ಆಗಬೇಕು ಅಂತ ವರ ಕೇಳ್ತಾನೆ. ಈಶ್ವರ ಯೋಚನೆ ಮಾಡ್ತೀನಿ, ಏನಪ್ಪ ಇಂಥ ವರ ಕೇಳ್ತಾ ಇದೆಯಲ್ಲ ನೀನು, ಏನು ಮಾಡೋದು? ವರ ನೀನು ತಪಸ್ ಮಾಡಿದ್ಯಾ, ತಪಸ್ಸಿಗೆ ನಾನು ಪ್ರತ್ಯಕ್ಷ ಆಗಿದ್ದಾಯಿತು, ನಿನಗೆ ನಾನು ವರ ಕೊಡಲೇಬೇಕೀಗ. ಆ ವರ ಸರಿ ಇಲ್ಲ, ಒಳ್ಳೆ ವರ ಕೇಳು ಅಂತಂದರೆ ನೀನು ದುಷ್ಟ, ನೀನು ಬೇರೆ ವರ ನೀನು ಕೇಳೋಕ್ಕೆ ಹೋಗೋದಿಲ್ಲ. ಆದ್ದರಿಂದ ಆಯಿತು ತಥಾಸ್ತು ಅಂತಾನೆ. ಆಗ ಮೋಹಿನಿ ರೂಪವನ್ನು ಮಹಾವಿಷ್ಣು ಪಡೆದು ಇವನು ನೃತ್ಯ ಮಾಡ್ತಾ ಯಾಗ ಮಹಾವಿಷ್ಣು ತನ್ನ ತಲೆ ಮೇಲೆ ತಾನು ಕೈ ಇಟ್ಕೊಂಡು ಅದೇ ರೀತಿ ಭಸ್ಮಾಸುರನೋ ಅವನ ತಲೆ ಮೇಲೆ ಕೈ ಇಟ್ಕೊಂಡ ಭಸ್ಮ ಆಗೋದು. ಅಂದರೆ ಅವರಿಗೆ ಅಲ್ಲಿ ಅನಿಶ್ಚಿತವಾದ ವರ ಪ್ರೇರೇಪಣೆ ಇರುತ್ತೆ. ಋಷಿಗಳು ತಪಸ್ ಮಾಡಿದ್ದಾರೆ, ಸಹಸ್ರಾರು ವರ್ಷಗಳ ಕಾಲ ತಪಸ್ 60,000 70,000 ವರ್ಷಗಳ ಕಾಲ ತಪಸ್ ಮಾಡಿದ್ದಾರೆ. ಆ ತಪಸ್ಸಿನಲ್ಲಿ ಮುಖ್ಯವಾಗಿ ಏನು ಹೇಳ್ತಾರೆ ಅಂದರೆ, ಯಾವಾಗ ಎಚ್ಚೆತ್ತು ಓಡಾಡಿರ್ತಾರೋ ಆ ಕಾಲ ಮಾತ್ರ ನಿರ್ಣಯ ಆಗುತ್ತೆ, ತಪಸ್ಸು ಕೂಚಿದ ಕಾಲ ನಿರ್ಣಯ ಆಗಲ್ಲ. ಹಂಗೆ 60,000 ವರ್ಷಗಳಂದರೆ ಅವ್ರು ಎಷ್ಟು ಲಕ್ಷ ವರ್ಷಗಳು ತಪಸ್ ಮಾಡಿರಬೇಕು. ಅವ್ರು ತಪಸ್ಸೆಲ್ಲ ಆಗಿ ಪಡೆದಿದ್ದಂತಹ ಫಲ ಏನಾಗಿದೆ, ಇವತ್ತು ನಮಗೆ ಗೋತ್ರಗಳಾಗಿ ಬಂದಿದೆ. ವಶಿಷ್ಠ ಗೋತ್ರ, ಭಾರದ್ವಾಜ ಗೋತ್ರ, ಗೌತಮ ಗೋತ್ರ. ಇವತ್ತು ನಾವೇನು ಗೋತ್ರಗಳು ಹೇಳ್ತಾ ಇದ್ದೀವಿ, ನಾವು ಆ ವಂಶಸ್ಥರಾಗಿ ಬಂದಿದ್ದೀವಿ. ಇನ್ನು ಅವರೆಲ್ಲ ಹಾಗೆ ಉಳ್ಕೊಂಡಿದ್ದಾರೆ. ಒಳ್ಳೆಯದನ್ನು ಮಾಡಿದ್ರೆ ಶಾಶ್ವತವಾಗಿ ಉಳ್ಕೊತಾರೆ, ಕೆಟ್ಟದನ್ನು ಮಾಡಿದ್ರೆ ಅವರೇ ಅವರ ಯಶಸ್ಸನ್ನು
ನಾಶ ಮಾಡ್ಕೋತಾರೆ. ಸರಿ ಸರಿ. ಹಾಗೆ ಶೆಲ್ವಪಿಳ್ಳಯ್ಯಂಗಾರ್ ಅವರೇ, ಮತ್ತೊಂದು ಪ್ರಶ್ನೆ ಅಂತಂದ್ರೆ, ಈಗ ಸರಿ ಎಲ್ಲವೂ ಕೂಡ ಶುದ್ಧ ಮನಸ್ಸಿನಿಂದ ಸಂಕಲ್ಪ ಆಯ್ತು, ಪೂಜೆಯನ್ನ ಸಲ್ಲಿಸಿದ್ದಾಯ್ತು, ಮುಂದೆ ಫಲದ ಒಂದು ನಿರೀಕ್ಷೆಯಲ್ಲಿ ಇದ್ದ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಕಾಲಭೈರೇಶ್ವರನ ಕೃಪೆ ಆಗ್ಲಿಲ್ಲ ಅಂತಲ್ಲ, ಅಥವಾ ಸರಿಯಾಗಿ ಮಾಡ್ಲಿಲ್ಲ, ಸಂಕಲ್ಪದಲ್ಲೋ ಪೂಜೆಯಲ್ಲೋ ಏನಾದ್ರೂ ಎಡವಟ್ಟ ಆಯ್ತು ಅಂತಲ್ಲ, ಏನಂತ ಪರಿಗಣಿಸಬೇಕು ಅಂತ ಹೇಳಿ? ಸರಿ ಇಲ್ಲ ಅನ್ನೋದಾದ್ರೆ ನಾವು ಯಾವುದೋ ಒಂದು ಸ್ವಾರ್ಥಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ ಅಥವಾ ನಮಗಾಗಿ ನಾವು ಮಾಡ್ಕೋತಾ ಇದ್ದೀವಿ, ಸಮಗ್ರ ದೇಶದ ಯೋಚನೆ ಇಲ್ಲ ಅನ್ನೋದಾದ್ರೆ ಯಾವುದು ಬೆಟರ್ ಅಂತ ಅನ್ಸುತ್ತೋ ಅವ್ರನ್ನ ಸೆಲೆಕ್ಟ್ ಮಾಡ್ತಾನೆ ಕಾಲಭೈರವ. ಇದರಿಂದ ಕಾಲಭೈರವ ಒಂದು ವಿಶೇಷ ಇದು ಏನಾಗುತ್ತೆ ಅಂದರೆ ಮ್ಯಾನ್ ಪ್ರಪೋಸಲ್ ಗಾಡ್ ಡಿಸ್ಪೋಸಲ್ ಅಂತ ಒಂದು ಜನರಲ್ ಆಗಿ ನಾವು ಒಂದು ಗಾದೆ ಹೇಳ್ತೀವಿ. ಮನುಷ್ಯನ ಸಂಕಲ್ಪ ಬಟ್ ದೇವರ ಸಂಕಲ್ಪ ಒಂದಿರುತ್ತೆ. ಈಗ ನಾಳೆ ದಿನ ಅವ್ರು ಪೂಜೆ ಎಲ್ಲ ಮಾಡಿದ್ರು ಏನೂ ಒಳ್ಳೇದಾಗಲಿಲ್ಲ ಅಂದರೆ ನನಗೆ ಜ್ಯೋತಿಷ್ಯ ಹೇಳಿದವ್ರು ಸರಿ ಇಲ್ಲ, ನನಗೆ ಪೂಜೆ ಮಾಡಿದವ್ರು ಸರಿ ಇಲ್ಲ, ಇದು ಭಾವನೆ ಬರುತ್ತೆ. ಈಗ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಬರ್ತಾರೆ ಅಂತ ಹಲವಾರು ಭಕ್ತಾದಿಗಳು, ನಾನು ಸುಮಾರು ಕೋಟಿ ಭಕ್ತಾದಿಗಳನ್ನ ನೋಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಪ್ರಾರ್ಥನೆ ಇರುತ್ತೆ. ಏನೂ ಪ್ರಾರ್ಥನೆ ಮಾಡಿದಾಗ ನಾವು ದೇವರಿಗೆ ನಮಸ್ಕಾರ ಮಾಡಿದ್ರೆ ಸ್ವಾಮಿಗೆ ಗೊಂದಲ ಆಗುತ್ತೆ. ಏನಪ್ಪ ಇವನೇನೂ ಕೇಳಲಿಲ್ಲ, ನಂಗೆ ಲಂಚ ಕೊಟ್ಬಿಟ್ಟಿದ್ದಾನೆ, ಪೂಜೆ ಮಾಡಿದ್ದಾನೆ, ನಮಸ್ಕಾರ ಮಾಡಿದ್ದಾನೆ, ಪ್ರದಕ್ಷಿಣೆ ಮಾಡಿದ್ದಾನೆ, ಸ್ತೋತ್ರ ಹೇಳಿದ್ದಾನೆ, ಎಲ್ಲ ಸೇರಿಸಿ ನಂಗೆ ಲಂಚ ಕೊಟ್ಟಾಯಿತು. ಬಟ್ ಏನೂ ಕೇಳ್ಕೊಂಡಿಲ್ಲ ಅವನು ಏನು ಕೇಳಿದ್ದು ಅಷ್ಟನ್ನು ಮಾತ್ರ ಕೊಟ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತಾ ಇದ್ದೆ. ಸ್ವಾಮಿ ನನಗೆ ಮನೆ ಕೊಡು ಮನೆ ಕೊಡು, ಮನೆ ಕೊಟ್ಟೆ. ಮನೇಲಿ ನೀನು ಸೋಫಾ ಕೇಳಲಿಲ್ಲ, ಟಿ ವಿ ಕೇಳಲಿಲ್ಲ, ಯಾವುದೂ ನೀನು ಕೇಳಲಿಲ್ಲ. ಅದರಿಂದ ನಂಗೆ ಗೊಂದಲ ಇಲ್ಲ. ಏನು ಸ್ವಾಮಿ ನಂಗೆ ಮನೆ ಕೊಟ್ಟಿದ್ದೆಲ್ಲ ಕೊಡಲ್ವಲ್ಲ ಅಂತ. ನೀನು ಕೇಳಲಿಲ್ವಲ್ಲಪ್ಪ, ನಾನು ಕೊಡಲಿಲ್ಲ. ನೀನೇನು ಕೇಳಿದೆ? ಮನೆ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ನೀನು ಪ್ರಾರ್ಥನೆ ಮಾಡುವಾಗ ಏನನ್ನೂ ಕೇಳಿದೆ, ಸ್ವಾಮಿ ಅದ್ರ ನೆನ್ಕೊಂಡು ಸ್ವಾಮಿ ನನ್ನ ಸುಖವಾಗಿಡಪ್ಪ ಅಂತ ಕೇಳಿಬಿಟ್ರೆ ಆ ಸುಖಕ್ಕೆ ಏನೇನು ಬೇಕು ಅಂತ ಸ್ವಾಮಿ ಯೋಚನೆ ಮಾಡಬೇಕು. ಇವನು ಸುಖವಾಗಿರ್ಬೇಕಾದ್ರೆ ಏನೇನು ಕೊಡಬೇಕು. ಅದು ಏನಾಗುತ್ತೆ, ನಾಳೆ ಏನಾದರೂ ಒಂದು ಕೆಟ್ಟ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ಬಂದಾಗ ನನಗೆ ಪೂಜೆ ಸರಿಯಾಗಿ ಮಾಡಲಿಲ್ಲ, ಅವ್ರದ್ದೇ ತಪ್ಪು, ಸರಿಯಾಗಿ ಮಂತ್ರ ಹೇಳಲಿಲ್ಲ, ಇವ್ರದ್ದೇ ತಪ್ಪು, ನನ್ನ ಟೈಮ್ ಚೆನ್ನಾಗಿಲ್ಲ, ಜ್ಯೋತಿಷಿಗಳು ನಂಗೆ ಸರಿಯಾಗಿ ಹೇಳಲಿಲ್ಲ ಅನ್ನೋದು ಇದು ಕಾಮನ್ ಆಗಿ ಬರುವಂಥ ಒಂದು ಪ್ರಶ್ನೆ ಉತ್ತರ ಅಂತ ಇಟ್ಕೊಳ್ಳಿ. ಆದ್ರೂ ಆ ಪರಮಾತ್ಮನನ್ನು ಬೇಡವಾಗ ನಮಗೆ ಸ್ವಂತಕ್ಕೋಸ್ಕರ ಏನೂ ಬೇಡ ಅಂತೇಳಿ ಎಲ್ಲ ಲೋಕಕ್ಷೇಮಂ ಮಹಾಮ್ಯಂ ಶ್ರೀಕೃಷ್ಣ ಹೇಳಿದಾಗೆ ನಾವು ಪರಮಾತ್ಮನಲ್ಲಿ ಬೇಡ ಮಾಡಿ ಎಲ್ಲರಿಗೂ ಒಂದು ಒಳ್ಳೆ ಕಾರ್ಯವನ್ನು ಮಾಡೋದಕ್ಕೆ, ಎಲ್ಲರಿಗೂ ಒಂದು ಒಳ್ಳೆ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಪ್ಪ ಅಂದರೆ ಸ್ವಾಮಿ ಎಷ್ಟು ಗೊಂದಲ ಆಗ್ತಾರೆ ಅವಾಗ. ಇವ್ರು ಇಷ್ಟು ಜನಕ್ಕೆ ಇವನು ಒಳ್ಳೇದು ಮಾಡಬೇಕು ಅಂತ ಬಂದಿರೋವಾಗ ನಾನು ಇವನಿಗೆ ಸರಿಯಾದ ಮಾರ್ಗವನ್ನು ತೋರಿಸ್ಬೇಕು, ಆ ಮಾರ್ಗದಲ್ಲಿ ಇವನಿಗೆ ಯಶಸ್ಸನ್ನು ಕಾಣಿಸ್ಬೇಕು ಅಂತ ಸ್ವಾಮಿ ಚಿಂತನೆ ಮಾಡ್ತಾನೆ. ಆ ರೀತಿ ನಾವು ಕೇಳೋವಾಗ ಅವನೇನೂ ಕೇಳಬಾರ್ದು. ನನ್ನನ್ನು ಚೆನ್ನಾಗಿಡಪ್ಪ, ನಾನು ಬಂದು ಸಂಕಲ್ಪ ಮಾಡಿರೋಂಥ ಕರ್ಮ ನೆರವೇರಿಸಪ್ಪ ಅಂತಂದಾಗ ಸ್ವಾಮಿ ಯೋಚನೆ ಮಾಡಿ ಅವ್ನಿಗೆ ವರ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ. ಇಲ್ಲಿದ್ರೆ ನಾವೇನು ಕೇಳ್ತೀವೋ ಅಷ್ಟು ಮಾತ್ರ ಕೊಡ್ತಾರೆ. ನಂಗೆ ರಾಜಕೀಯದಲ್ಲಿ ಜಾಗ ಕೊಟ್ಟಾಯಿತು, ಕೂತ್ಕೊಂಡು ಏನು ಮಾಡಿದೆ ನೀನು, ಏನು ಕೇಳ್ಕೊಂಬಂದಿದ್ಯಾ, ನಾವೇನು ಅವ್ರು ಸ್ವಾಮಿನ ಕೇಳಲಿಲ್ಲ. ಆದ್ದರಿಂದ ಸ್ವಾಮಿನ ನಿಂದಿಸೋದು ನಮ್ಮದಲ್ಲ ತಪ್ಪು, ಅದು ನಮ್ಮ ಸ್ವಯಂಕೃತ ಅಪರಾಧ ಅಂತ ಹೇಳ್ಬೋದು. ಸರಿ ಸರಿ. ಹಾಗೆ ಭಾನುಪ್ರಕಾಶ್ ಶರ್ಮಾ ಅವರೇ, ಕಡೆದಾಗಿ ಹೇಳೋದಾದ್ರೆ ಅಮಾವಾಸ್ಯೆ ಪೂಜೆ, ಕಾಲಭೈರೇಶ್ವರನ ಆರಾಧನೆ ಅಥವಾ ಇನ್ಯಾವುದೇ ಪೂಜೆ ಸಂಕಲ್ಪಕ್ಕೆ ವಿಚಾರಕ್ಕೆ ಬಂದರೂ ಕೂಡ ಶುದ್ಧ ಮನಸ್ಸಿನಿಂದ ಸಂಕಲ್ಪ ಮಾಡುವುದು ಬಹಳಷ್ಟು ಮುಖ್ಯವಾಗುತ್ತೆ ಅನ್ನೋದು. ಸೊ ತಮ್ಮ ಅಭಿಪ್ರಾಯ ಈ ಬಗ್ಗೆ? ಹೌದು, ಅದಕ್ಕೋಸ್ಕರನೇ ಭೈರವನಿಗೆ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂದ್ರೆ ಅವತ್ತು ನಿಮ್ಗಾಗಲೇ ಮನಸ್ಸು ಶುದ್ಧವಾಗಿಟ್ಟುಕೊಂಡು ನನಗೆ ಬೇಕಾದಂತ ಏನು ಸಂಕಲ್ಪವನ್ನ ನನಗಾಗಬೇಕೋ ಅದನ್ನೆಲ್ಲ ಪರಮೇಶ್ವರನ ಸನ್ನಿಧಾನದಲ್ಲಿ ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡಬೇಕು. ಅಂದ್ರೆ ಇನ್ನೂ ಒಂದು ಹೇಳಿದ್ರೆ, ಬೆಳಗ್ಗೆ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಅಥವಾ ಯಾವುದಾದ್ರು ನದಿಗಳಲ್ಲಿ ಸ್ನಾನವನ್ನು ಮಾಡಿ ಅಥವಾ ಕಲ್ಯಾಣಿಗಳಲ್ಲಿ ಸ್ನಾನಗಳನ್ನು ಮಾಡಿ ಶುಭ್ರವಾಗಿ ಹೋಗಿ ದೇವತಾರಾಧನೆ ಕೂತ್ಕೊಂಡು ಗುರುಗಳು ಪೂಜೆ ಮಾಡುವುದನ್ನು ಸೂಕ್ಷ್ಮವಾಗಿ ಸವಿಸ್ತಾರವಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದರೆ ಆ ಕಾಲಭೈರವನು ಯಾರು ಕಾಲನನ್ನು ಆಳುತ್ತಾನೋ ಅವನೇ ಕಾಲಭೈರವ. ಆದ್ರಿಂದ ನಿಮಗೆ ಕಾಲಕ್ಕೆ ಏನು ಬೇಕೋ ಅನ್ನತಕ್ಕಂಥದ್ದನ್ನು ಪ್ರಾರ್ಥನೆ ಮಾಡಿದರೆ ಸಂಪೂರ್ಣವಾಗಿ ಅದರ ಫಲ ಬರುತ್ತೆ. ಅದು ಬೆಟ್ಟ, ಗುಡ್ಡ, ಗಿರಿಗಳು, ನದಿಗಳು, ಹೇಗೆ ರುರುಭೈರವ, ಕ್ರೋಢಭೈರವ, ಚಂಡಭೈರವ, ಕಾಲಭೈರವ, ಭೀಷಣ ಭೈರವ, ಉನ್ಮತ್ತ ಭೈರವ ಅಂತ ನೇಪಾಳದಲ್ಲಿದ್ದಾನೆ. ಅವನು ಸಹಿತ ಸಂಸಾರದಲ್ಲಿ ಏನಾದರೂ ತೊಂದರೆ ಆಗಿದ್ರೆ ಅದಕ್ಕೆ ಔಷಧಿಯನ್ನು ಕೊಡುವಂತಹ ದೇವತೆ. ಹೀಗೆ ಒಂದೊಂದು ಭೈರವನಲ್ಲಿ ಒಂದೊಂದು ಶಕ್ತಿ ಇದೆ. ಆದ್ರಿಂದ ಕಾಲಭೈರವನೇ ವಿಶೇಷವಾದಂತಹ ಅವರಿಗೆಲ್ಲ ನಾಯಕ. ಅವನನ್ನು ಪ್ರಾರ್ಥನೆ ಮಾಡಿದರೆ ಸಂಪೂರ್ಣ ನಮಗೆ ದೇಹ ಆರೋಗ್ಯ, ಶತ್ರುಗಳನ್ನ ಎಲ್ಲ ಸಂಹಾರ ಮಾಡ್ತಾನೆ, ಸಕಲ ವಿಜಯಕ್ಕೂ ಪ್ರಧಾನವಾಗುವಂತೆ ಆಗುತ್ತೆ ಅಂತ ಅದನ್ನೆಲ್ಲ ಪುರಾಣಗಳಲ್ಲಿ ಹೇಳ್ತಾರೆ. ಸರಿ ಸರಿ, ಧನ್ಯವಾದ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಒಟ್ಟಾರೆ ಬೇಡದ್ದನ್ನ
ಈಡೇರಿಸೋ ಅಥವಾ ಬೇಡಿದ ವರವನ್ನ ಕರುಣಿಸುವವರಿಗೆ ನಾವು ದೈವಿ ಸ್ವರೂಪವನ್ನ ಕೊಡ್ತೀವಿ. ಆದ್ರೆ ನಾವು ವರವನ್ನ ಬೇಡುವ ಮುಂಚೆ ನಮ್ಮ ಮನಸ್ಸು ಅಥವಾ ನಾವು ಕೇಳ್ಕೊಳ್ತಿರುವ ವರದಾನ ಏನಿದೆ ಅದು ಶುದ್ಧವಾಗಿದೆಯಾ, ಅದರಲ್ಲಿ ಯಾವುದೇ ರೀತಿಯ ಸ್ವಾರ್ಥವಿಲ್ವಾ ಅನ್ನೋದು ನಮ್ಮ ಪರಿಗಣನೆಗೆ ಇರಬೇಕಾಗತ್ತೆ. ಆಗ ಮಾತ್ರ ದೇವರ ಸಂಪೂರ್ಣ ಫಲ ಅನ್ನೋದು ನಮಗೂ ಕೂಡ ಸಿದ್ಧವಾಗುತ್ತೆ ಅನ್ನೋದು ಎಲ್ಲರಿಗೂ ಕೂಡ ನೆನಪಲ್ಲಿ ಇರಬೇಕಾಗುತ್ತೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.